ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮ ಜಘನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಕ ಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಬೇಡುವೆ ಗೌರಿ ತನ್ನಯ ಗಜಪದನ ಬೇಡುವೆ ಗೌರಿ ತನ್ನಯ ಗಜವದನ ಬೇಡುವೆ ಗೌರಿ ತನ್ನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನ್ನಯ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಕವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ. ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೀ ಗಜವದನ ಬೇಡುವೆ ಗೌರಿ ತನಯ. ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಸರಸಿಜನಾಭ ಪುರಂದರ ವಿಠಲನ ನಿರತ ನೆನೆಯುವಂತೆ ನಿದಯ ಮಾಡೋ ನಿರತ ನೆನೆಯುವಂತೆ ನಿದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ. ವಿಘ್ನೇಶ್ವರ ಮಹಾರಾಜ ಕೀ ಜಯ. ಅನಂತ ಪದ್ಮನಾಭ
ಸೊಲ್ಲು ಸೊಲ್ಲಿಗೆ ಹರಿಯ ಸೊಲ್ಲು ಸೊಲ್ಲಿಗೆ ಹರಿಯ ನೆರೆ ನಂಬಿ ಬಾಳು ಒಬ್ಬದಿರು ನೀ ಪದಿರು ಹೆಪ್ಪುಲಿಯ ತೆರದಿ ಖರ್ಜಿಪ ಮಾರಿಯ ಮರೆಯದಿರು ಒಬ್ಬದಿರು ನೀ ಒಪ್ಪದಿರು ನೀ ಒಪ್ಪದಿರು ನೀ ಒಪ್ಪದಿರು ನೀ ಒಪ್ಪದಿರು. ಕ್ಷಣಭಂಗುರವಾಗಿರ್ತಕ್ಕಂತಹ ಶರೀರ ಇದು. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು ಎಂಬುದಾಗಿ ದಾಸರು ನಶ್ವರವಾದಂತಹ ಈ ಶರೀರ ವರ್ಣನೆ ಮಾಡಿದ್ದಾರೆ. ಚಂಚಲತೆಯ ಮಿಂಚುಗೊಂಚಲಂತೆ ಕೊಂಚಕಾಲ ಮಾತ್ರ ಗೋಚರಿಸಿ ಸಂಚಯಕ್ಕೆ ಅಯೋಗ್ಯವೆನಿಸಿದ ಪ್ರಾಪಂಚಿಕ ಸುಖ ಭೋಗ ಭಾಗ್ಯಗಳ ಸುಳಿಗೆ ಸಿಲುಕಿಸಿ ವಂಚಿಸುವಂತಹ ಕ್ಷಣಭಂಗುರ ಶರೀರ. ಯಾವಾಗ ಹೊರಟು ಹೋಗುತ್ತೇವೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಇವತ್ತು ಕಂಡವ ನಾಳೆ ಇಲ್ಲ. ಈಗ ಮಾತನಾಡಿದ್ದೇನಷ್ಟೇ ಅವನಲ್ಲಿ ಅಂತ ಹೇಳ್ತೇವೆ ನಾವು. ಈಗ ಮಾತನಾಡಿದ್ದೇನಷ್ಟೇ, ಹೋಗ್ಬಿಟ್ಟು ನಾವು ಹೋಗಲಿಕ್ಕೆ ಯಾರದ್ದು ಆಮಂತ್ರಣ ಬೇಡ. ಪರಮಾತ್ಮ ಯಾವಾಗ ಬಯಸ್ತಾನೋ ಇವನಿಗೆ ಮುಗಿಯಿತು ಆಯಸ್ಸು ಅಂತ ಕರ್ಕೊಂಡು ಹೋಗಿಯೇ ಬಿಡ್ತಾನೆ. ಆದ್ದರಿಂದ ಚಂಚಲವಾಗಿರತಕ್ಕಂತಹ ನಶ್ವರವಾಗಿರತಕ್ಕಂತಹ ಈ ಶರೀರವನ್ನು ಹೊಂದಿಕೊಂಡು ಈ ಭವದ ಮೇಲೆ ಬಾಳಿ ಬದುಕುವಂತಹ ಈ ಜೀವರಾಶಿ ಪ್ರತಿಯೊಂದು ಕ್ಷಣವೂ ಕೂಡ ಚಿಂತನೆ ಮಾಡಬೇಕಾದದ್ದು ಏನು ಅಂತಂದರೆ, ನಾನು ಯಾರ ಅನುಜ್ಞೆ ಪ್ರಕಾರ, ಯಾರ ಆಜ್ಞೆ ಪ್ರಕಾರ ಕೆಲಸ ಮಾಡ್ತೇನೆ ಎಂಬುದನ್ನು ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಅವನನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇದೆ. ಭಗವಂತ ಸರ್ವಶಕ್ತನಾಗಿರತಕ್ಕಂಥವ ಮನುಷ್ಯರನ್ನ ತನ್ನ ಬೆರಳಿನಲ್ಲಿರತಕ್ಕಂತಹ ಆ ದಾರದಲ್ಲಿ ಪೋಣಿಸಿ ತಾನು ಆಟವಾಡ್ತಾ ಇರ್ತಾನೆ. ಬೊಂಬೆ ಆಟ. ಈ ಬೊಂಬೆ ಆಟದಲ್ಲಿ ನಾವೆಲ್ಲ ಬೊಂಬೆಗಳು. ನಾವು ನಡಿಬೇಕಾದ್ರೆ, ನುಡಿಬೇಕಾದ್ರೆ, ಆಡಬೇಕಾದ್ರೆ, ಹಾಡಬೇಕಾದ್ರೆ, ನಲಿಬೇಕಾದ್ರೆ, ಉಲಿಬೇಕಾದ್ರೆ ಪರಮಾತ್ಮನ ಅನುಗ್ರಹ ಬೇಕು. ಒಬ್ಬ ಮನುಷ್ಯ ಮಾತನಾಡ್ತಾನೆ ಅಂತಾದರೆ ಅವನ ಮಾತಿನಲ್ಲಿರುವ ಧ್ವನಿ ಯಾರು ಅಂತಂದ್ರೆ ಭಗವಂತ. ನಾವೆಲ್ಲ ಹರಿಕಥಾ ಕೀರ್ತನೆ ಕೇಳ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಕಿವಿಗೆ ಕೇಳಿಸುವ ಧ್ವನಿ ಯಾರದ್ದು ಅಂತಂದ್ರೆ ಪರಮಾತ್ಮ. ನಾವೇನೋ ಕಣ್ಣಿನಿಂದ ನೋಡ್ತೇವೆ ಅಂತಾದ್ರೆ ನಮ್ಮ ಕಣ್ಣಿನ ದೃಷ್ಟಿ ಯಾರು ಅಂತಂದ್ರೆ ಪರಮಾತ್ಮ. ನಾವೇನನ್ನು ತಿನ್ನುತ್ತೇವಂತಾದರೆ ಆ ತಿನ್ನುವುದರಲ್ಲಿರುವಂತಹ ರುಚಿ ಯಾರು ಅಂತಂದರೆ ಪರಮಾತ್ಮ. ನಮ್ಮ ಶರೀರ ದ್ವಾರ ನಾವು ಮಾಡುವಂತಹ, ಇಂದ್ರಿಯ ದ್ವಾರ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಭಗವಂತನ ಇಚ್ಛೆಯ ಪ್ರಕಾರ ನಡೆಯುತ್ತದೆ ಎನ್ನುವುದು ವೇದಾಂತ. ಆದ್ದರಿಂದ ಯಾರೂ ಕೂಡ ಇದು ನಾನು ಮಾಡಿದೆ ಅಂತ ಹೇಳುವಂತಹದ್ದು ಯಾವುದಿಲ್ಲ. ಅದರಿಂದ ದಾಸರು ಹೇಳ್ತಾರೆ, ನೀ ನಡೆಯದಿದ್ದರೆ ನಡೆಯದಿ ಜಗ, ನೀ ನಡೆಯದಿದ್ದರೆ ನಡೆಯದಿ ಜಗ, ನೀ ನುಡಿಸದಿದ್ದರೆ ನುಡಿಯದಿ ಜಗ, ನೀ ಆಡಿಸದಿದ್ದರೆ ಆಡದಿ ಜಗ, ನೀ ಪಾಡಿಸದಿದ್ದರೆ ಪಾಡದಿ ಜಗ. ನನ್ನ ನುಡಿ, ನನ್ನ ನಡೆ, ನನ್ನ ನಡವಳಿಕೆ, ನನ್ನ ಆಚಾರ, ನನ್ನ ವಿಚಾರ ಎಲ್ಲವೂ ಪರಮಾತ್ಮ ನೀನೇ ಅಂತಾಗುವಾಗ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಹೇಳುವಂಥದ್ದು ಯಾಕೆ ಬೇಕು? ಅದಕ್ಕೋಸ್ಕರವಾಗಿ ಗೋಪಾಲದಾಸರು ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನು ಕೊಡುತ್ತಾ ತನ್ನ ಕೀರ್ತನೆಯ ಮೂಲಕವಾಗಿ ಮನುಷ್ಯ ಜೀವನದ ನಶ್ವರತೆಯನ್ನು ಹೇಳುತ್ತಾರೆ. ಪ್ರತಿಯೊಂದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥವ ಯಾರು ಅಂತಂದರೆ ಮುಖ್ಯ ಕಾರಣ ಹರಿ ವಿಷ್ಣು ಸರ್ವೇಶ, ಮುಖ್ಯ ಕಾರಣ ಹರಿ ವಿಷ್ಣು ಸರ್ವೇಶ, ಸಖ್ಯ ಸತ್ಪರ ಪೋಷ್ಯ ಸರಸಿಜಾದ್ಯಮರೇಶ, ಸತ್ಯ ಸತ್ಪರ ಪೋಷ್ಯ ಸರಸಿಜಾದ್ಯಮರೇಶ, ಮುಖ್ಯ ಕಾರಣ ಹರಿ ವಿಷ್ಣು ಸರ್ವೇಶ. ಚೇತನನ ನಾನೀನು ಚೇಷ್ಟೆಯ ಮಾಡಿದರೆ, ಚೇತನನು ನಾನೀನು ಚೇಷ್ಟೆಯ ಮಾಡಿದರೆ, ಅಚೇತನನು ನಾನೀನು
ನುಡಿಸುವುದು ಮುಖ್ಯ ಕಾರಣ ಹರಿ ವಿಷ್ಣು ಸರ್ವೇಶ. ಎಲ್ಲದಕ್ಕೂ ಮುಖ್ಯ ಕಾರಣನಾಗಿರ್ತಕ್ಕಂತಹ ಪರಮಾತ್ಮ. ನಾನು ಕೈ ಆಡಿಸಬೇಕು ಅಂತಿದ್ರೆ ಪರಮಾತ್ಮ ಆಡಿಸಬೇಕು, ನಾನು ನೋಡಬೇಕಾದ್ರೆ ಪರಮಾತ್ಮ ನೋಡಿಸಬೇಕು, ನಾನು ಕೇಳಬೇಕಾದ್ರೆ ಪರಮಾತ್ಮ ಕೇಳಿಸಬೇಕು. ಒಂದು ವೇಳೆ ಪರಮಾತ್ಮನಿಗೆ ನೀವು ಕೇಳುವುದು ಇಷ್ಟ ಇಲ್ಲ ಅಂತಾದರೆ ಒಳಗೆ ಹೋಗಿ ಮೈಂಡ್ ಸ್ವಿಚ್ ಆಫ್ ಮಾಡಿಬಿಡ್ತಾನಂತ ಪರಮಾತ್ಮ. ಏನಿಲ್ಲ ಮತ್ತೆ ಕೂತ್ಕೊಂಡು ನೋಡು ಅದೇನು ಏನು ಹೇಳ್ತಾರೆ, ಏನೋ ಹೇಳ್ತಾ ಇದ್ದಾರೆ, ಮೈಂಡ್ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಮತ್ತು ನಮಗೆ ನೋಡಲಿಕ್ಕೂ ಇಲ್ಲ ಕೇಳಲಿಕ್ಕೂ ಇಲ್ಲ ಪರಮಾತ್ಮ ಆ ಆಟದಲ್ಲಿ. ಭಗವಂತನಿಗೆ ಮನಸ್ಸಾಗಬೇಕು, ಇವನಿಗೆ ಕೇಳುವ ಆಸೆ ಉಂಟು, ಆದ್ದರಿಂದ ಅವ ಬಂದಿದ್ದಾನೆ, ಆದ್ದರಿಂದ ಅವ ಕೇಳಬೇಕು ಅಂತ. ಸುಮಗೆ ಬಂದೆ ನಿನ್ನ ಹೋಗ್ತಿಯಲ್ಲಿ ಹರಿಕತೆಗೆ ನಾನು ಬರ್ತೇನೆ ಅಂತ ಬಂದು ಕೂತ್ಕೊಳ್ಳುವರಿದ್ದಾರೆ. ಎಷ್ಟು ಮಾತನಾಡ್ತಾರೆ ಮಾರೆ ಅಂತ ಹೇಳುವರಿದ್ದಾರಲ್ಲ, ಅಂಥವರ ಒಳಗೆ ಹೋಗಿ ಕಿವಿ ಹತ್ತಿರ ಇರುವಂಥ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಮತ್ತು ಅವನು ಕೇಳೋದಿಲ್ಲ, ಮತ್ತು ಏನೋ ಮಾತಾಡಿ ಇವನೇನೋ ಮಾತಾಡ್ತಾ ಇದ್ದಾನೆ. ಭಗವಂತ ಇದನ್ನೆಲ್ಲ ನಡೆಸ್ತಾನೆ, ಆಡಿಸ್ತಾನೆ, ಪಾಡಿಸ್ತಾನೆ. ದೇವಸ್ಥಾನಕ್ಕೆ ಮಗು ಬಂದಿದೆ, ಜೊತೆಯಲ್ಲಿ ತಂದೆ ತಾಯಿ ಬಂದಿದ್ದಾರೆ. ದೇವಸ್ಥಾನದ ಅಂಗಳದ ಮೂಲೆಯಲ್ಲಿ ಒಂದು ದೊಡ್ಡ ಬೇತಾಳ ಇಟ್ಟಿದ್ದಾರೆ. ಬೇತಾಳಕ್ಕೆ ದೊಡ್ಡ ತಲೆ ಉಂಟು, ದೊಡ್ಡ ಮೀಸೆ ಉಂಟು, ದೊಡ್ಡ ಕಣ್ಣುಂಟು, ದೊಡ್ಡ ಕಿವಿ ಉಂಟು, ದೊಡ್ಡ ಕೈ ಕಾಲುಗಳುಂಟು, ದೊಡ್ಡ ಹೊಟ್ಟೆ ಉಂಟು, ದೊಡ್ಡ ನಿಲುವಂಗಿ ಹಾಕಿಕೊಂಡಿದ್ದೆ. ಆದರೆ ಬೇತಾಳ ನಡೆಯುವುದಿಲ್ಲ, ನಿಂತಲ್ಲೇ ಉಂಟು. ಮಗು ಹೇಳ್ತದೆಪ್ಪ ಬೇತಾಳ. ಅಮ್ಮ ಹೇಳಿದ್ರು, ಸತ್ಯ ಹೇಳಿದ ಮಗ, ಅಪ್ಪನೇ ಬೇತಾಳ. ಹಾಗಲ್ಲ ಮತ್ತೆ ಆ ಬೇತಾಳ ನಡಿಬೇಕು, ಆ ಬೇತಾಳ ಕುಣಿಬೇಕು. ಅಪ್ಪ ಹೇಳಿದ ಕುಣಿಲಿಕ್ಕೆ ನಡಿಲಿಕ್ಕೆಲ್ಲ ಆಗಲಿಲ್ಲ, ಅದು ಹಾಗೆ ಇರ್ತದೆ. ಅದು ಯಾವಾಗ ಕುಣಿಯುತ್ತದೆ? ಕುಣಿಲಿಕ್ಕೆ ಸಮಯ ಇದೆ, ಆವಾಗ ಕುಣಿಯುತ್ತದೆ ಅಂತ. ಯಾವಾಗ ಸಮಯ ಬರ್ತದೆ ನೀವು ಸ್ವಲ್ಪ ಕೂತ್ಕೋ ಅಂತ ಒಂದು ಗೋಪುರದ ಮೂಲೆಯಲ್ಲಿ ಮಗನೊಂದಿಗೆ ಕೂತ್ಕೊಂಡಿದ್ದಾನೆ. ಪೂಜೆ ಕಳೆದು ಅರ್ಚಕರು ಆ ಬಲಿಮೂರ್ತಿಯನ್ನು ಹೊತ್ತುಕೊಂಡು ಅಂಗಣ ಪ್ರವೇಶ ಮಾಡಿದ ಕ್ಷಣ ನಗಾರಿ, ಢೋಲು, ಕೊಹಳೆ, ಕೊಂಬು ಇತ್ಯಾದಿ ಧ್ವನಿ ತಾರಕಕ್ಕೇರಿದಾಗ ದೇವರ ಆ ಬಲಿ ಮುಂದುವರೆದು ಹೋಗುತ್ತಿರುವಾಗ ಕಟ್ಟೆಯ ಮೂಲೆಯಲ್ಲಿ ಕುಳಿತಿದ್ದವನೊಬ್ಬ ಎದ್ದು ಓಡೋಡಿ ಬಂದು ಬೇತಾಳದ ಹಿಂದಿನ ಬಟ್ಟೆಯನ್ನು ಎತ್ತಿ ಒಳಗೆ ಪ್ರವೇಶ ಮಾಡ್ತಾನೆ. ಒಳಕ್ಕೆ ಪ್ರವೇಶ ಮಾಡಿದ ಕ್ಷಣ ಕುಣಿಲಿಕ್ಕೆ ಶುರುವಾಗ್ತದೆ ಬೇತಾಳ. ಡಂಗರ 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 ಡಂಗರ. ಮಗುವಿಗೆ ಬಹಳ ಖುಷಿ. ಏನು ಕುಣಿತದೆ, ಮಗು ಕೂಡ ಒದರುವುದು ಕುಣಿಯುತ್ತದೆ. ಅಪ್ಪನಲ್ಲಿ ಕೇಳ್ತದಂತೆ, ಅಪ್ಪ ಇದರ ಮೊದಲು ಯಾಕೆ ಕುಣಿಯಲಿಲ್ಲ, ಈಗ ಯಾಕೆ ಕುಣಿಯುತ್ತದೆ? ಮೊದಲು ಯಾಕೆ ಕುಣಿಯಲಿಲ್ಲ ಅಂತಂದರೆ ಅದರ ಒಳಗೆ ಯಾರು ಇರಲಿಲ್ಲ, ಈಗ ಅದರ ಒಬ್ಬ ಇದ್ದಾನೆ. ಯಾರಿದ್ದಾನೆ ಅಂತಂದರೆ ನಾವೆಲ್ಲ ಕುಣಿಬೇಕಾದ್ರೆ, ನಾವೆಲ್ಲ ನಲಿಬೇಕಾದ್ರೆ ನಮ್ಮೊಳಗೊಬ್ಬ ಇರಬೇಕಲ್ಲ, ಇಲ್ಲದಿದ್ದರೆ ಬರೀ ಬೇತಾಳಗಳೇ ನಾವು. ಹಾಗಿದ್ರೆ ನಮ್ಮೊಳಗಿದ್ದು ಇದೆಲ್ಲವನ್ನು ನುಡಿಸುವನೊಬ್ಬ ಪರಮಾತ್ಮ ಚೈತನ್ಯ ಸ್ವರೂಪಿಯಾಗಿರುತ್ತಾನೆ. ಇದನ್ನು ತಿಳಿಯದೆ ಎಲ್ಲ ನಾ ಮಾಡಿದೆ ಅಂತ ಹೇಳಿಕೊಂಡು ಬರ್ತಾರಲ್ಲ, ಇದಕ್ಕೆ ಬರೀ ಅಜ್ಞಾನ ಅಂತ ಹೇಳ್ತಾರೆ, ಅಹಂಕಾರ ಅಂತ ಹೇಳ್ತಾರೆ. ನನ್ನಿಂದ ಆಯಿತು ಎನ್ನುವಂತಹ ಯಾವ ಗರ್ವವನ್ನು ಯಾರು ತಳೆಯುತ್ತಾರೋ ಅವರಿಗೆ ಅಹಂಕಾರ ಬಂದಿದೆ ಅಂತ ಹೇಳ್ತಾರೆ. ಮಮಕಾರವೇ ಅಹಂಕಾರವಲ್ಲ, ಮಮಕಾರ ಅಹಂಕಾರದ ಪ್ರಪ್ರಥಮವಾಗಿರ್ತಕ್ಕಂತಹ ಹೆಜ್ಜೆ. ಯಾವಾಗ ಮಮಕಾರ ಮೂಡಿ ಬರುತ್ತದೋ ಆ ಮಮಕಾರದಿಂದ ಅಹಂಕಾರ ಬರ್ತದೆ. ನಾನೇ ಮಾಡಿದ್ದು ಅಂತ. ಇಲ್ಲಿಯೂ ಕೂಡ ನೋಡಿ ಎಷ್ಟು ಕೆಲಸ ನಡೆಯುತ್ತದೆ. ಈ ಕೆಲಸ ನಡೆದಲ್ಲಿ ಒಬ್ಬನಾದರೂ ಕೂಡ ನಾನು ಮಾಡಿದೆ ಅಂತ ಹೇಳುವ ಒಬ್ಬನಿದ್ದಾನೆ ಇಲ್ಲವೇ ಇಲ್ಲ. ಅನಂತ ಪದ್ಮನಾಭ ಭಟ್ರು ಹೇಳುವಾಗಲೇ ಹೇಳಿದರು, ಏನಂತಂದರೆ ಇಲ್ಲಿ ಅಧ್ಯಕ್ಷರು ಇಲ್ಲ, ಕಾರ್ಯದರ್ಶಿಗಳು ಇಲ್ಲ, ಯಾರಿಲ್ಲ, ಎಲ್ಲರೂ ಸ್ವಯಂ ಸೇವಕರೇ ಅಂತ. ಅದ್ರ ಜೊತೆಯಲ್ಲಿ ನನ್ನನ್ನೊಂದು ಸ್ವಯಂ ಸೇವಕರ ಸೇರಿಸಿಕೊಳ್ಳಿ ಸ್ವಾಮಿ, ನಾನು ಸೇರಿಕೊಳ್ತೇನೆ. ಯಾಕೆಂತ ಒಂದು ಒಳ್ಳೆಯ ಕೆಲಸ ಆಗುವಾಗ ಆ ಕೆಲಸದಲ್ಲಿ ನಾನು ಕೈಗೂಡಿ ಕೆಲಸ ಮಾಡಬೇಕಂತ ಹೇಳುವ ಹುಮ್ಮಸ್ಸು ಬರ್ತದಲ್ಲ, ಅದು ಪರಮಾತ್ಮ ಕೊಡ್ತಕ್ಕಂತಹ ಹುಮ್ಮಸ್ಸು. ಬೇರೆ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಕೆಲಸ ಅನಂತ ಪದ್ಮನಾಭ ಸ್ವಾಮಿ ಅನಂತ ಪದ್ಮನಾಭರಿಂದಲೇ ಮಾಡಿಸಿದ್ದನ್ನು ತಾನೇ ಸ್ವತಃ ಅವರೊಳಗೆ ನಿಂತುಕೊಂಡು ಮಾಡಿಸಿದ ಕೆಲಸ ಕಾರ್ಯಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಜೀವಂತವಾಗಿ. ಹಾಗಿದ್ರೆ ಮಾನವ ಪ್ರಯತ್ನ ಯಾವುದು ನಡೆಯುವುದಿಲ್ಲ. ಮನುಷ್ಯ ಏನೋ ನಾನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದು ನಡೆಯುವುದಿಲ್ಲ. ಅದು ಗೊತ್ತಿಲ್ಲದೆ ಮನುಷ್ಯ ಎಲ್ಲ ನಾನು ಮಾಡಿದೆ ಅಂತ ಹೇಳ್ತಾರೆ. ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾಗಿ ಅದನ್ನು ಹೇಳ್ತಾರೆ. ಏನೋ ನೀನು ಮಾಡದೇ ಇದ್ದರೂ ಕೂಡ ಯಾವುದೋ ರೀತಿಯಲ್ಲಿ ಆದದ್ದನ್ನು ನಾನು ಮಾಡಿದೆ ಅಂತ ಹೇಳ್ತೀಯಲ್ಲ, ಎಷ್ಟೆಷ್ಟೋ ಕೆಲಸ ಕಾರ್ಯಗಳು ಯಾರಿಗೆ ತಿಳಿಯದಂತೆ ನಡೆಯುತ್ತದೆ. ಅದರ ಬಗ್ಗೆ ಯಾರೂ ಕೂಡ ಗೊಡವೆ ಎತ್ತುವುದಿಲ್ಲ, ಸ್ವರ ಎತ್ತುವುದಿಲ್ಲ. ನೀನು ಯಾಕೆ ಬೊಬ್ಬೆ ಹೊಡೆಯುತ್ತಿ ಅಲ್ವಾ? ಎಷ್ಟು ಕೆಲಸ ಕಾರ್ಯಗಳು ನಡೀತದೆ. ಕಾರ್ಕಳದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅಂತ ಮಂಗಳೂರಿನಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ, ಬಂದರೆ ಗೊತ್ತಾಗ್ತದೆ ಅವರಿಗೆ. ಅನಂತ ಪದ್ಮನಾಭ ಭಟ್ರು ಮಂಗಳೂರಿನಲ್ಲಿ ಎಲ್ಲಿಯೂ ಭಾಷಣ ಮಾಡುವಾಗ ಕಾರ್ಕಳದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ದೇ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಅವರು ಹೇಳಲಿಲ್ಲ, ಬಂದವರಿಗೆ ಗೊತ್ತಾಗಬೇಕು. ಇದು ಪರಮಾತ್ಮ ನಾನು ಮಾಡಿದೆ ಅಂತ ಹೇಳುವವನಿಗೆ ಏನು ಕೊಡೋದಿಲ್ಲ. ಗುಂಡಪ್ಪನವರು ಹೇಳ್ತಾರೆ, ಎಳೆಯಿಂದ
ಸದ್ದಿಲ್ಲ, ಬೆಳಕಿವ ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ. ಹಾಗಿದ್ದ ಮೇಲೆ ನೀನ್ ಯಾಕೆ ಬೊಬ್ಬೆ ಹೊಡಿತಿ? ಹೊಲಿ ನಿನ್ನ ತುಟಿಗಳನ್ನು, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ. ಒಂದು ದಿವಸದಲ್ಲಿ 1 ಕೋಟಿ ಬೀಜಗಳು ಮೊಳಕೆ ಹೊಡೆಯುತ್ತದೆ. ಒಂದೇ ಒಂದು ಬೀಜ ತಾನು ಮೊಳಕೆ ಹೊಡೆಯುವಾಗ ತಮಟೆ ಹೊಡೆದು ಬಂದದ್ದು ಉಂಟು ಕೇಳಿ. ರಾತ್ರಿ ಹೊತ್ತಿಗೆ ಟಮಟ ಮಟ 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 ತಮಟೆ ಹೊಡೆದು ಯಾವ ಮಗು ಹೆದರಿಕೆ, ಮಗು ಕೇಳ್ತದೆ ಶಬ್ದ ಕೇಳ್ತದಲ್ಲ. ಏನು ಅದು? ನಮ್ಮ ಮನೆಯ ಹಿತ್ತಿಲಿನಲ್ಲಿ ಬೀಜ ಮೊಳೆಯುವಂಥದ್ದು. ಏನಾದ್ರು ಬೀಜ ಮೊಳೆಯುವಾಗ ತಮಟೆ ಬರ್ತದ? ಅದರಷ್ಟಕ್ಕೆ ಮೊಳೆದು ಬಿಡ್ತದೆ. ಎಷ್ಟೆಷ್ಟು ಗಿಡಗಳು, ಎಷ್ಟೆಷ್ಟು ಬೆಲೆ ಬಾಳುವಂತಹ ಮರಗಳು ಬೆಳೆದದ್ದು ಇಂತಹ ಚಿಗುರು ಒಡೆದಿದ್ದರಿಂದಲ್ವೇ? ಅಷ್ಟೆಷ್ಟು ಬೆಲೆ ಬಾಳುವಂತಹ ಮಹತ್ವವುಳ್ಳಂತಹ ಮರ ತಾನು ಮೊಳಕೆ ಒಡೆಯುವಾಗ ಎಲ್ಲೂ ಹೇಳಿದ್ದಿಲ್ಲ. ಅದೇ ಪ್ರಕಾರ ಫಲವಾಗುವ ಒಂದು ತುತ್ತೂರಿದನೇ ಇಲ್ಲ. ಒಂದು ಹಣ್ಣಾಗುವಾಗ, ಒಂದು ಬೆಳೆದಂತಹ ಕಾಯಿ ಹಣ್ಣಾಗುವಾಗ ನಾನು ಹಣ್ಣಾಗುತ್ತಾ ಇದ್ದೇನೆ ಅಂತ ಎಲ್ಲಾರು ತುತ್ತೂರಿ ಬಾರಿಸಿದ್ದು ನೋಡಿದ್ದೀರಾ? ಇಲ್ವೇ? ಅದೇ ರೀತಿ ಬೆಳಕಿವ ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ. ಪ್ರತಿ ದಿವಸವೂ ಕೂಡ ಸೂರ್ಯ ಮೇಲೆ ಏಳುತ್ತಾನೆ, ಮುಳುಗುತ್ತಾನೆ, ಚಂದ್ರ ಉದಿಸ್ತಾನೆ, ಮರೆಯಾಗ್ತಾನೆ. ಒಂದೇ ಒಂದು ದಿವಸವಾದರೂ ಕೂಡ ಸೂರ್ಯ ನಾನು ಬರ್ತಾ ಇದ್ದೇನೆ ಓ ಅಂತ ಬೊಬ್ಬೆ ಹಾಕಿದ್ದುಂಟ. ಬೊಬ್ಬೆ ಹಾಕಿದರೆ ನಮಗೆ ಅಲ್ರಾಮ್ ಬೇಕು. ಅಲ್ರಾಮ್ ಬೇಡವೇ ಬೇಡ. ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡ್ತಾನಂತ, ನಾನು ಇನ್ನೆಲ್ಲೇನು ಕೇಳಿಕೊಳ್ಳುವುದಿಲ್ಲ, ನನ್ನ ಅಲ್ರಾಮ್ ಹಾಳಾಗಿದೆ, ನಾಳೆ ಬೆಳಿಗ್ಗೆ ಬರುವಾಗ ಸ್ವಲ್ಪ ಗಲಾಟೆ ಮಾಡಿಕೊಂಡು ಬಾರೋ. ಯಾಕೆ? ನೀನು ಬರುವುದು ಗೊತ್ತಾದರೆ ನಾನು ಬೇಗ ನೀನು ಉದಿಸುವಾಗ ಉದಯ ಕಾಲದಲ್ಲಿ ಎದ್ದು ಅಂತ ಹೇಳ್ಬೋದಲ್ಲ ಅಂತ. ಸೂರ್ಯಚಂದ್ರರು ಯಾವತ್ತೂ ಗಲಾಟೆ ಮಾಡಿದ್ದಿಲ್ಲ. ಅಂತಹ ಮಹತ್ಕಾರ್ಯಗಳೆಲ್ಲ ಯಾರಿಗೂ ಗೊತ್ತಾಗದಾಗ ನಡೆಯುತ್ತಿರುವಾಗ ನೀನು ಯಾಕೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಫೋಟೋಗ್ರಾಫರ್ ಕರ್ಕೊಂಡು ಹೋಗ್ತಿ, ಪೇಪರ್ನವ್ರನ್ನ ಕರ್ಕೊಂಡು ಹೋಗ್ತಿ, ನನ್ನ ಫೋಟೋ ಬರಬೇಕು ಪೇಪರ್ನಲ್ಲಿ ಅಂತ ಯಾಕೆ ಬಯಸ್ತಿ? ಹೊಲೆ ನಿನ್ನ ತುಟಿಗಳನ್ನು. ಸುಮ್ಮನೆ ಕೂತ್ಕೋ, ಮೂಲೆ ಡಿವಿಜಿಯವರು ಹೇಳ್ತಾರೆ, ಸುಮ್ಮನೆ ಕೂತ್ಕೋ, ನೀನು ಮಾತನಾಡಬೇಡ ಹೆಚ್ಚು. ಯಾಕೆ? ನೀನು ಮಾಡುವ ಕೆಲಸ ಮಾಡು, ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡು, ಭಗವಂತನಿಗೆ ಅರ್ಪಣೆ ಮಾಡು. ಇಲ್ಲಂತಾದರೆ ನೀನು ಮಾಡಿದ್ದು ಪ್ರತಿಯೊಂದು ಕೂಡ ಅಹಂಕಾರ ಅನ್ನಿಸುತ್ತದೆ. ಆದ್ದರಿಂದ ಯಾರು ದುರಹಂಕಾರಿಗಳಿದ್ದಾರೋ, ಯಾರು ಅಹಂಕಾರ ಪೂರಿತರಾಗಿದ್ದಾರೋ ಅವರಿಗೆ ಪರಮಾತ್ಮ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಬುದ್ಧಿ ಕಲಿಸ್ತಾನೆ. ಅವರ ಸಿರಿ ಸಂಪತ್ತುಗಳನ್ನೆಲ್ಲ ನಾಶ ಮಾಡಿಬಿಡ್ತಾನೆ, ಅವರಿಗೆ ಮುಂದರಿಯದಂತೆ ಮಾಡ್ತಾನೆ. ಏನು ಸಮೃದ್ಧಿ, ಏನು ಸುಖ ಶಾಂತಿಯಿಂದ ತೊಳೆದುಕೊಂಡಿರ್ತಾರೋ ಅವರನ್ನು ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗುವಂತೆ ಮಾಡ್ತಾನೆ. ಕಾರಣ ಏನು? ಅವರಲ್ಲಿ ಉದಿಸಿ ಬಂದ ಅಹಂಕಾರ. ಆದ್ದರಿಂದ ಇಂತಹ ಅಹಂಕಾರಗಳು ಯಾವತ್ತೂ ಬರಬಾರದು ಎನ್ನುವಂತಹ ಆ ದಾಸರು ಅಹಂಕಾರ ಪೂರಿತನಾಗಿರ್ತಕ್ಕಂಥವ್ರು ಯಾರಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಪಟ್ಟಿ ಮಾಡುವಾಗ ಮುಖ್ಯವಾಗಿ ಹೇಳಿದ್ದು ದೇವೇಂದ್ರನನ್ನು. ದುರಹಂಕಾರಿಯಾಗಿ ಧನಮದದಿಂದ, ಸ್ಥಾನಮದದಿಂದ, ತನಗಿರ್ತಕ್ಕಂತಹ ಅಧಿಕಾರ ಮದದಿಂದ, ತನಗಿರ್ತಕ್ಕಂತಹ ಸಾಮರ್ಥ್ಯದ ಮದದಿಂದ ನಾನೇ ಸರ್ವಸ್ವ ಅಂತ ತಿಳಿದು ಭಗವಂತನ ಆ ವೈಭವತೆಯನ್ನು, ಅವನ ಸರ್ವತೋತ್ತಮತೆಯನ್ನು, ಅವನ ಸರ್ವಜ್ಞತೆಯನ್ನು ಯಾವಾಗ ಕೆಣಕಿದನೋ, ತುಚ್ಛೀಕರಿಸಿದನೋ ಆವಾಗ ಶಿಕ್ಷೆ ಕೊಟ್ಟ ಕಥೆ ಭಾಗವತದಲ್ಲಿ ವರ್ಣನೆಯಾಗಿದೆ. ನಮಗೆಲ್ಲರಿಗೂ ಪಾಠ ಏನು ಗೊತ್ತೇ? ನಮಗೆಷ್ಟೇ ಸಂಪತ್ತಿರಲಿ, ನಮಗೆಂಥದ ಅಧಿಕಾರ ಇರಲಿ, ಯಾವುದೇ ಅಂತಸ್ತಲ್ಲಿ ನಾವಿರಲಿ, ಎಷ್ಟೇ ದುಡ್ಡಿರಲಿ, ಎಷ್ಟೇ ವಿದ್ಯೆ ಇರಲಿ, ನಾನು ಅಹಂಕಾರ ಪಡಬಾರದು. ಅಹಂಕಾರ ಪಟ್ಟರೆ ನನ್ನನ್ನು ಜಗತ್ತಿಗೆ ಯಾರು ನೂಕಿ ಹಾಕಿದ್ದಾರೋ ಅಂತಹ ಪರಮಾತ್ಮ ನಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ ಎನ್ನುವಂತಹ ಆ ಒಂದು ವಿಶೇಷವಾದ ಜ್ಞಾನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಬದುಕಬೇಕು ಎನ್ನುವಂತಹ ಆ ಕಥಾಭಾಗದ ವರ್ಣನೆಯನ್ನು ಭಾಗವತದಲ್ಲಿ ಸಮುದ್ರ ಮಥನದ ಮೂಲಕವಾಗಿ ತೋರಿಸಿಕೊಡ್ತಾರೆ. ಮಥನ ಅಂತಂದರೆ ಮಥನವಾಗುವಂಥದ್ದು. ಇಡೀ ದಿವಸವೂ ಕೂಡ ಸಮುದ್ರದ ಮಥನವಾಗ್ತದೆ ನಮ್ಮ ಮನಸ್ಸಿನಲ್ಲಿ. ಸಮುದ್ರ ಮಥನ ಅಂತ ಹೇಳುವಂಥದ್ದು ಎಲ್ಲಿಯೋ ಭಾಗವತದ ನಡೆದದ್ದನ್ನು ತಿಳ್ಕೊಳ್ಬೇಡಿ ಬಂಧುಗಳೇ. ಸಮುದ್ರ ಮಥನ ಪ್ರತಿ ಕ್ಷಣದಲ್ಲಿಯೂ ಕೂಡ ನಡೆಯುತ್ತಾ ಇರ್ತದೆ. ಈಗ ಹರಿಕಥೆ ಕೇಳುವಾಗಲೂ ಒಮ್ಮೊಮ್ಮೆ ಮಥನ ಆಗುವುದುಂಟು. ಇವತ್ತು ಯಾವಾಗ ಎಷ್ಟು ಗಂಟೆಗೆ ಹರಿಕಥೆ ನಿಲ್ಲಿಸಬಹುದು ಅಂತ ಹೇಳುವಂಥ ಒಂದು ಮಥನ. ಒಂದು ಮನಸ್ಸಿನಲ್ಲಿರೋ ಒಂದು ಬದಿ ಹೇಳ್ತದೆ ಬಹುಶಃ 8 ಗಂಟೆಗೆ ನಿಲ್ಲಿಸಿ ಆಗೋದು. ಮತ್ತೆ ಹೇಳ್ತಾರೆ ಇವರು ಹೋಗುವ ರೀತಿ ನೋಡಿದರೆ ಕಡಿಮೆ ಪಕ್ಷ 9:30 ಆಗಬಹುದು. ಮತ್ತೆ ಹೇಳಿದ್ರೆ ಇಲ್ಲ ಅನಂತ ಪದ್ಮನಾಭ ಭಟ್ರು ಹೇಳಿದ್ದಾರೆ 8 ಕಾಲರವರೆಗೆ 8 ಕಾಲಕ್ಕೆ ನಿಲ್ಲಿಸಿ ಆಗ ಆ ಮಥನ ನಡೆಯುತ್ತಾ ಇರ್ತಾರೆ. ಒಂದೊಂದು ಚಿಂತನೆ. ಕೆಲವರಿಗೆ ಸುಮ್ಮನೆ ಕೂತ್ಕೊಂಡಾಗ ಯೋಚನೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೋ ಇಲ್ವೋ, ಈಗ ಬಂದಾಯಿತು ಗಡಿಬಿಡಿಯಲ್ಲಿ ಸೀಟ್ ಸಿಕ್ಕುವುದಿಲ್ಲ ಅಂತ, ಆಸನ ಸಿಕ್ಕುವುದಿಲ್ಲ ಅಂತ ಆಸನ ಬಂದು ಸ್ವೀಕಾರ ಮಾಡಿ ಆಯಿತು, ಅಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ ಇಲ್ವಾ, ಮತ್ತೆ ಕೆಲವರು ಬೀಗ ಹಾಕಿದ್ದೇನೆ ಇಲ್ವಾ, ಕೂಡಲೇ ಹತ್ತಿರದ ಮನೆಯವರಿಗೆ ಫೋನ್ ಮಾಡಿ ಒಮ್ಮೆ ಮನೆಗೆ ಬಂದು ಎಳೆದು ನೋಡಿ. ಕೂತುಂಡಲ್ಲೇ ನಮಗೆ ಮಥನ ಬರ್ತಾ ಇದ್ದಾರೆ ಮನಸ್ಸಿನಲ್ಲಿ. ನಿತ್ಯವೂ ನಿರಂತರವಾಗಿ ಮಥನ ನಡೆಯುತ್ತಾ ಇರ್ತದೆ.
ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಮಥನ ನಡೆಯುತ್ತದೆ. ಆ ಮಥನ ನಡೆಯುವುದರಿಂದ ಏನು ಲಾಭ ಅದನ್ನು ಬಹಳ ಸುಂದರವಾಗಿ ನಮಗೆ ಪುರಾಣ ಕಳಿಸಿಕೊಡ್ತದೆ. ಆ ಮಥನದಿಂದ ಯಾವ್ಯಾವುದು ಬರ್ತದೆ. ಹಿರಿಯರಾದಂತಹ ಮಹಾಬಲ ಶೆಟ್ಟರು ಒಂದು ಮಾತು ಒಳ್ಳೆಯದನ್ನು ಹೇಳಿದರು. ಇವತ್ತು ಯಾವುದೆಲ್ಲ ಮಥನದಲ್ಲಿ ಬರ್ತದೆ ನೋಡಬೇಕು ಅಂತ. ನಾನು ಆಗಲೇ ಕೇಳಿದೆ, ಎಷ್ಟು ಬರ್ತದೆ ನೋಡಬೇಕು ಅಂತ. ಯಾಕಂದರೆ ಸಮಯ ಇರೋದು ಅಷ್ಟೇ. ಇಷ್ಟು ಸಮಯದಲ್ಲಿ ಎಷ್ಟು ಬರ್ತದೆ ಅಷ್ಟನ್ನು ತಗೊಂಡು ಹೋಗುವ, ಬಾಕಿ ಉಳಿದದ್ದನ್ನು ಬರೋ ವರ್ಷ ನೋಡುವ, ಬರ್ತದೆ ನೋಡುವ. ಅಂತೂ ನಮಗಿದು ಕೊನೆ ಆದ್ದರಿಂದ ಲಕ್ಷ್ಮಿಯನ್ನಂತೂ ಪಡೆಯದೆ ನಾವು ಹೋಗುವ ಹಾಗಿಲ್ಲ. ಲಕ್ಷ್ಮಿ ಅಂತೂ ಬರಲೇಬೇಕು, ಬೇರೆ ಯಾವುದು ಬರೋದಿದ್ರು ಕೂಡ ಲಕ್ಷ್ಮಿ. ಅದಕ್ಕೋಸ್ಕರವಾಗಿ ಏನೆಲ್ಲ ಬಂತು ಅಂತ ಹೇಳೋದಕ್ಕೆ ಒಂದು 10 ನಿಮಿಷ ಬಿಡುವು ಮಾಡುವ, ಅಲ್ಲಿ ಹೋಗಿ ಒಂದು ಪದ್ಯ ಬರೆದು ಬಂದೆ, ಒಟ್ಟಿಗೆ ಹೇಳಿಬಿಡೋಣ ಅಂತ. ಇಲ್ಲಂತ ಅವರನ್ನು ಹೇಳಲಿಕ್ಕೆ ಹೊರಟ್ರೆ ನೀವು ಹೇಳಿದಾಗ 9:30 ಗಂಟೆ ಆಗ್ತದೆ, ಬೇಡ. ಅದಕ್ಕೋಸ್ಕರವಾಗಿ ಆ ಮಥನ ಯಾವ ರೀತಿ ನಡೆಯಿತು, ಯಾತಕ್ಕೋಸ್ಕರವಾಗಿ ನಡೆಯಿತು, ಇದರಿಂದಾಗಿ ಏನೇನು ವಿದ್ಯಮಾನಗಳು ಸಂಭವಿಸಿತು ಎನ್ನುವಂತಹ ಭಾಗವತದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಕಥಾಭಾಗ ಇವತ್ತಿನ ಈ ದಶಾಹದ ಕೊನೆಯ ಕಾರ್ಯಕ್ರಮವಾಗಿ ಇವತ್ತು ನಿಮ್ಮ ಮುಂಭಾಗದಲ್ಲಿ. ಇದು ಕೊನೆಯಲ್ಲ, ಇದು ಮೊದಲು ಆರಂಭ. ದಶಾಹ ಆದ ನಂತರ ಇನ್ನು 11 ಆರಂಭ ಆಗ್ತದೆ ಅಲ್ವ. ಅನಂತ ಪದ್ಮನಾಭ ಭಟ್ರು ನನ್ನ ಹತ್ರ ಹೇಳಿದರು, ನಾನು ಈ ಸಲ ಕೊನೆ ಮಾಡೋದು, ಕೊನೆ ಮಾಡಿದರೆ ಕಲ್ಲು ಹೊಡಿತಾರೆ ನಿಮಗೆ ಅಂತ ಹೇಳಿದೆ ನಾನು. ಕಾರ್ಕಳದವರು ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನು, ಕೊನೆ ಮಾಡಿದರೆ ಮಾರ್ಗದಲ್ಲಿ ಹೋಗಲಿಕ್ಕಿಲ್ಲ ನೀವು ಅಂತ ಇವತ್ತು ಎಲ್ಲರೂ ಕೂಡಿ ಅವರನ್ನು ಹುರಿದುಂಬಿಸಿದ್ದೀರಿ. ಇನ್ನೂ ಒಂದು 10 ವರ್ಷ 20 ವರ್ಷ ನಿಮಗೆಷ್ಟು ವರ್ಷ ಆಯಸ್ಸು, ಆರೋಗ್ಯಪೂರ್ಣವಾದ ಆಯಸ್ಸು ಪರಮಾತ್ಮ ಕೊಡ್ತಾನೋ ಅಷ್ಟು ವರ್ಷವೂ ಇಲ್ಲಿ ಕಾರ್ಕಳದಲ್ಲಿ ನಡೆಯಬೇಕು. ಇದು ನಮ್ಮೆಲ್ಲರ ಆಶಯ. ಯಾಕೆಂತಂದರೆ ಇಷ್ಟು ಮಂದಿಗೆ ಒಂದು ಆಧ್ಯಾತ್ಮ ಚಿಂತನೆಯ ಆಹಾರ ಕೊಡ್ತೀರಲ್ಲ, ನಿಮಗಿಂತ ದೊಡ್ಡ ದೇವರು ಯಾರಿದ್ದಾರೆ ಅಲ್ವೇ? ಅಂತಹ ವಿಶೇಷವಾದ ಆ ಸಮುದ್ರ ಮಥನವನ್ನು ಆರಂಭಿಸುವ ಮೊದಲು ಒಮ್ಮೆ ನಮ್ಮ ಮಥನಕ್ಕೆ ಸ್ವಲ್ಪ ವಿರಾಮ ಕೊಡಲಿಕ್ಕೋಸ್ಕರವಾಗಿ ಒಂದು ಕೀರ್ತನೆಯ ಮೂಲಕ ಕಥಾ ಪ್ರವೇಶ ಮಾಡೋಣ. ಎಲ್ಲರೂ ಒಟ್ಟಿಗೆ ಬಹಳ ಗಟ್ಟಿಯಾಗಿ ಇದನ್ನು ಹೇಳಬೇಕು. ಯಾಕಂತಂದರೆ ಕೀರ್ತನೆಯನ್ನು ಗಟ್ಟಿಯಾಗಿ, ಸಂಕೀರ್ತನೆ ಅಂತಂದ್ರೆ ಒಟ್ಟಿಗೆ ಹೇಳುವಂಥದ್ದು. ಕೀರ್ತನೆ ಅಂದರೆ ನಾನೊಬ್ಬನೇ ಹೇಳೋದು, ಸಂಕೀರ್ತನೆ ಅಂದರೆ ನೀವೆಲ್ಲ ಅಲ್ವಾ. ಆರಾಧನೆ ಅಂತಂದರೆ ಒಳಗೆ ಪೂಜೆ ಮಾತ್ರ ಮಾಡೋದು, ಸಮಾರಾಧನೆ ಅಂತ ಎಲ್ಲ ಬಂದು ಕೂತ್ಕೊಂಡು. ಇಲ್ಲಿ ಸಂಕೀರ್ತನೆ ಅಂತ ನಡುವಂತಹದ್ದು ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಮಾಡೋಣ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, 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 ಪಾಂಡುರಂಗ 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 ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ, 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 ಹರಿ ವಿಠಲ 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 ಹರಿ ವಿಠಲ, ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ, ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ, ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ, ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ. ಅನಂತ ಪದ್ಮನಾಭ ದೇವರ ಪಾದಾರವಿಂದಕ್ಕೆ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ. ಕಥಾಭಾಗದಲ್ಲಿ ಮೃಡಮುನಿ ದೂರ್ವಾಸರು ಇಂದ್ರದರ್ಶನಕ್ಕೆಂದು ನಡೆದಿರಲ ಬಲು ಪೂರ್ವದಲ್ಲಿ, ಶ್ರೀಹರಿ ಧರಿಸಿರುವ ಸಿರಿ ಪ್ರಸಾದವ ಹಿಡಿದು, ಶ್ರೀಹರಿ ಧರಿಸಿರುವ ಸಿರಿ ಪ್ರಸಾದವ
ಅರ್ಪಿಸಲು ಬಲು ಪೂರ್ವದಲ್ಲಿ ದೃಢಮುನಿ ದುರ್ವಾಸರಿಂದ ದರ್ಶನಕ್ಕೆಂದು ನಡೆದಿರಲ ಬಲು ಪೂರ್ವದಲ್ಲಿ. ಹರಿಸಿದ ಆ ಪಾವನ ಹಾರವನು ಇರಿಸಿಕರದೆ ಮುನಿ ನಡೆಯೇ ಹರ್ಷದಲ್ಲಿ ಐರಾವತವೆಂಬ ಆನೆಯನೇ ಹುತ್ತಲಿ ಐರಾವತವೆಂಬ ಆನೆಯನೇ ಹುತ್ತಲಿ ಸುರರಾಧಿಪ ಬರೆ ಬರುಗರುಬದಲ್ಲಿ ಹರಿಯ ಪ್ರಸಾದವ ಭಕ್ತಿ ಭಾವದಲ್ಲಿ ಸುರರೊಡೆಯಗೆ ತಾನು ಅರ್ಪಿಸಲು ಗರ್ವದಲ್ಲಿ ಅಮರಾವತಿಯ ರಸನು ಕರಿಸೊಂದಿಲಿಗ ತಗುಲಿಸಲು ಪ್ರಠಮುನಿ ಪೂರ್ವಾಸರು ಇಂದ್ರ ದರ್ಶನಕ್ಕೆಂದು ನಡೆದಿರಲ ಬಲು ಪೂರ್ವದಲ್ಲಿ. ಬಲು ಪುರಾತನದಲ್ಲಿ ವೈಕುಂಠಾಧಿಪನಾದಂತಹ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನಕ್ಕೋಸ್ಕರವಾಗಿ ದುರ್ವಾಸ ಮಹರ್ಷಿಗಳು ತಾವು ಬಂದಿದ್ದಾರೆ. ಹರಿದರ್ಶನವನ್ನು ಮಾಡಿದ ಬಳಿಕ ಹರಿವಲ್ಲಭೆಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ನಾನು ದರ್ಶಿಸಬೇಕೆನ್ನುವಂತಹ ಉದ್ದೇಶದಿಂದ ಲಕ್ಷ್ಮೀದೇವಿಯನ್ನು ಕೂಡ ದರ್ಶನ ಮಾಡ್ತಾರೆ. ನಿರ್ಮಲಾಂತ ಚಿತ್ತದಿಂದ ಆ ಲಕ್ಷ್ಮೀದೇವಿಯನ್ನೇ ಸುಂದರವಾದಂತಹ ತನ್ನ ಕಣ್ಣುಗಳಿಂದ ನೋಡ್ತಾ ನೋಡ್ತಾ ದುರ್ವಾಸ ಮಹರ್ಷಿಗಳು ಆ ಲಕ್ಷ್ಮಿಯ ಗುಣಗಾನವನ್ನು ಮಾಡ್ತಾ ಇದ್ದಾರಂತೆ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ ಜಗದಂಬ ಕಾಪಾಡೆಯ ಜಗದಂಬ ಕಾಪಾಡೆಯ ಮಹಾಲಕ್ಷ್ಮಿ ಜಗದಂಬ ಕಾಪಾಡೆಯ ಜಗದಂಬೆ ಕಾಪಾಡು ದಯ ಮಾಡಿ ಕೃಪೆ ತೋರು ಜಗದಂಬೆ ಕಾಪಾಡು ದಯ ಮಾಡಿ ಕೃಪೆ ತೋರು ಮೊಗದೋರು ನಮ್ಮನ್ನು ಸಲಗೆಂದು ಬೇಡುವೆ ಜಗದಂಬ ಕಾಪಾಡೆಯ ಮಹಾಲಕ್ಷ್ಮಿ ಜಗದಂಬ ಕಾಪಾಡೆಯ. ನಳಿನಾನಾಭನ ಹೃದಯ ಸಿಂಹಾಸನ ರೂಢಳೆ ಕಳೆಗುಂದಿದ ಬದುಕಿನಲ್ಲಿ ಕಲ್ಯಾಣ ಕರುಣಿಸು. ನಳಿನಾನಾಭನ ಹೃದಯ ಸಿಂಹಾಸನ ರೂಢಳೆ ಕಳೆಗುಂದಿದ ಬದುಕಿನಲ್ಲಿ ಕಲ್ಯಾಣ ಕರುಣಿಸು. ನಳಿಸಲಿಯಮ್ಮ ಮನದಿ ನಿನ್ನ ಭವ್ಯ ರೂಪವು ಸುಳಿದಾಡಲಿ ಬದುಕು ಪೂರ್ತಿ ಸುಖ ಶಾಂತಿ ಪೂರ್ಣವು ಜಗದಂಬ ಕಾಪಾಡೆಯ ಮಹಾಲಕ್ಷ್ಮಿ ಜಗದಂಬ ಕಾಪಾಡು. ಜಗಜ್ಜನನಿ ಮಹಮ್ಮಾಯಾ ಕೀ. ಈ ಪ್ರಕಾರವಾಗಿ
ಜಗದಂಬೆಯನ್ನು ಯಾವಾಗ ಪ್ರಾರ್ಥನೆ ಮಾಡಿದರೋ ಆವಾಗ ಲಕ್ಷ್ಮೀದೇವಿ ತಾನು ಒಲಿದು ಶ್ರೀಹರಿ ತನಗೆ ನೀಡಿದಂತಹ ಒಂದು ಪುಷ್ಪಹಾರ, ಹರಿ ಬಹಳ ಪ್ರೀತಿಯಿಂದ ಹೆಂಡತಿಗೆ ಕೊಟ್ಟದ್ದು. ನಾವೆಲ್ಲ ಹೋದಾಗ ನನಗೆಲ್ಲಾದರೂ ಹಾರ ಹಾಕಿದರೆ ನಾನು ಬಹಳ ಪ್ರೀತಿಯಿಂದ ನನ್ನ ಹೆಂಡತಿಯ ಕೈ ಕೊಡುವುದು ಉಂಟದು ಅಲ್ವೇ? ಹಾಗೆ ನಡೀತದಲ್ಲ. ಈಗ ಸಾಧಾರಣವಾಗಿ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ಇರ್ತದಲ್ವೇ ಗಂಡಂದರಿಗೆ. ತನ್ನ ಕೊರಳಿನಲ್ಲಿದ್ದಂತಹ ಒಂದು ಹಾರವನ್ನು ಅದಕ್ಕೆ ಸಂತಾನಕ ಅಂತ ಹೆಸರಿಟ್ಟಿದ್ರು. ಸಂತಾನಕ ಎನ್ನತಕ್ಕಂತಹ ಹಾರ ಅದನ್ನು ಶ್ರೀಹರಿ ನನಗೆ ಕೊಟ್ಟಿದ್ದ, ಅದು ನನ್ನ ಕೈಯಲ್ಲುಂಟು. ಅದನ್ನು ಹರಿಪ್ರಸಾದ ಅಂತ ದುರ್ವಾಸರ ಕೈ ಕೊಟ್ಬಿಡ್ತಾಳೆ ಲಕ್ಷ್ಮೀದೇವಿ. ಪರಮಾತ್ಮನ ಪ್ರಸಾದ ಕೈಗೆ ಸಿಕ್ಕಿತು, ಆನಂದ ತುಂಬಿಲರಾಗುತ್ತಾರೆ ದುರ್ವಾಸ ಮಹರ್ಷಿಗಳು. ಆಹಾ, ಎಂತಹ ಭಾಗ್ಯದರಿಗೆ ಹರಿಧರಿಸಿದ ಭಾಗ್ಯ ಲಕ್ಷ್ಮೀ ಮುಖೇನ ನನಗೆ ಸಿಕ್ಕಿತು. ಅಧ್ಯಾತ್ಮದಲ್ಲಿ ಹೀಗೆ ನಮಗೆ ಸಾಧನೆ ಆಗಬೇಕು ಅಂತಿದ್ರೆ ಲಕ್ಷ್ಮೀ ಮೂಲಕವೇ ಆಗಬೇಕು, ಇಲ್ಲಂತಾದ್ರೆ ಸಾಧನೆ ಆಗೋದಿಲ್ಲ. ನಾವು ನೇರವಾಗಿ ವಿಷ್ಣುವಿಗೆ ಯಾವುದನ್ನು ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ, ಲಕ್ಷ್ಮೀ ಮುಖಾಂತರವೇ ನಡೆಯಬೇಕು ಅಲ್ವೇ? ಅದಕ್ಕೆ ವೈಕುಂಠದಲ್ಲಿ ಒಂದು ಕಥೆ ನಡೆಯುತ್ತಂತೆ. ಒಮ್ಮೆ ಒಬ್ಬ ಭಗವದ್ ಭಕ್ತ ಹೂವನ್ನು ಕದ್ದುಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಕದ್ದುಕೊಂಡು ಬಂದಂತ ಹೇಳಿದ್ರೆ ಅದು ಅಂಗಡಿಯಿಂದ ಕದ್ದುಕೊಂಡು ಬಂದದ್ದಲ್ಲ. ನಡೆಯುತ್ತಾ ಬರುವಾಗ ಮಾರ್ಗದಲ್ಲಿ ಯಾವುದೋ ಮನೆಯ ಒಳಗಡೆ ಇರುವಂತಹ ಹೂವನ್ನು ಹಾಗೆ ತೆಗೆದು ಅದನ್ನು ಕಿತ್ತುಕೊಂಡು ಬರ್ತಾ ಇದ್ದ. ಲಕ್ಷ್ಮೀದೇವಿ ಹೇಳಿದ್ಲಂತೆ, ನೋಡು ನಿನ್ನ ಭಕ್ತ ಕಳ್ಳ, ಯಾರ್ಯಾರು ಹಿತ್ತಲಿನಿಂದ ಹೂವನ್ನು ತಗೊಂಡು ಬಂದು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ, ಇವನ ಈ ಹೂವನ್ನು ನೀನು ಸ್ವೀಕಾರ ಮಾಡ್ತೀಯಲ್ಲ ಅಂತ. ಹಾಗಿದ್ದು ನಾನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಮಹಾವಿಷ್ಣು ಹೇಳಿದ. ಅವ ಕಳ್ಳ ಅಲ್ಲ, ಅವ ಒಳ್ಳೆಯ ಭಾವನೆಯನ್ನು ತಂದು ಕೊಡ್ತಾನೆ, ಅದು ಹೇಗೆ ಕಳ್ಳತನ ಆಗ್ತದೆ? ನನಗೆ ಸಮರ್ಪಣೆ ಮಾಡಿದ್ದಾನಲ್ಲ, ಅವನ ಮನಸ್ಸು ನೋಡು, ನೀನು ಹೇಗೆ ತಗೊಂಡು ಬಂದದ್ದು ನೋಡಬೇಡ. ಇಲ್ಲ ನಾನು ಬೇಕಾದರೆ ನಿನಗೆ ಅವ ಕತ್ತುಕೊಳ್ಳುವಾಗಲೇ ತೋರಿಸ್ತೇನೆ ನಿನಗೆ ಅಂತ. ಒಂದು ದಿವಸ ಬೆಳಗ್ಗೆ ಎದ್ದು ಶ್ರೀಹರಿ ನಾಮಸ್ಮರಣೆ ಮಾಡ್ತಾ ಈ ಭಕ್ತ ಆ ಹೂವನ್ನು ತೆಗೆದುಕೊಳ್ಳುವಾಗ ಅಲ್ಲಿಗೆ ಬಂದಂತಹ ಲಕ್ಷ್ಮೀದೇವಿ ನೋಡು ಕಳ್ಳ 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 ಹೂ ಕದ್ದುಕೊಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ. ಇದು ಯಾವಾಗ ಕೇಳಿತೋ, ಅಡಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ಒಂದು ಹೂವಿನಿಂದ ನನ್ನ ಹೆಸರು ಹಾಳಾಗೋದು ಬೇಡ ಅಂತ ಹೂವನ್ನು ಅಲ್ಲೇ ಬಿಸಾಕಿ ಆ ಭಕ್ತ ಓಡಿಬಿಡ್ತಾನೆ. ಲಕ್ಷ್ಮೀದೇವಿ ಅದನ್ನು ರೆಡ್ ಹ್ಯಾಂಡ್ ನೇರವಾಗಿ ಆ ಹೂವನ್ನು ತಕ್ಕೊಂಡು ಬಂದು ವಿಷ್ಣುವಿನ ಪಾದ ಮೂಲದಲ್ಲಿ ಇಟ್ಟು ಹೇಳಿದ್ದು, ನೋಡು ಇದು ನಿನ್ನ ಭಕ್ತ ಕದ್ದುಕೊಂಡಂಥ ಹೂ, ಅದನ್ನು ನಾನು ತಂದು ಕೊಟ್ಟಿದ್ದೆ, ನೋಡು ನಿನಗೆ ಬೇಕಾದರೆ ಈ ಹೂವನ್ನೇ ಅವನು ಕದ್ದುಕೊಂಡದ್ದು ಅಂತ ಹೂವನ್ನು ಎತ್ತಿ ತೋರಿಸ್ಬಿಡ್ತಾನೆ. ಇದೇ ಹೂವು ಕೊಟ್ಟದ್ದು ನನಗೆ ಅನಂತ ಪದ್ಮನಾಭ. ಅದನ್ನು ಅಲ್ಲಿ ಪಾದ ಮೂಲದಲ್ಲಿ ಇಡ್ತಾನೆ. ವಿಷ್ಣುವ ಹೂವನ್ನು ತಾನು ತೆಗೆದು ಕಣ್ಣಿಗೊತ್ತಿಕೊಳ್ತಾನೆ. ಇಂತಹ ಭಕ್ತರು ಕೊಟ್ಟಂತಹ ಪುಷ್ಪ. ಲಕ್ಷ್ಮಿ, ಇದಕ್ಕೆ ಅರ್ಥ ಏನು ಗೊತ್ತೇ? ಇಷ್ಟರ ತನಕ ಆ ಭಕ್ತ ನನಗೆ ಕೊಟ್ಟಂತಹ ಹೂ ಉಂಟಲ್ಲ, ಆ ಹೂವು ಯಾವುದು ನನಗೆ ಸೇರಲಿಲ್ಲ. ಆದರೆ ಇವತ್ತು ನೀನು ತಂದು ಕೊಟ್ಟಿಯಲ್ಲ, ಆ ಹೂ ನನಗೆ ಸೇರಿತು. ಯಾಕಂತಂದರೆ ಭಕ್ತರು ಲಕ್ಷ್ಮೀ ಮುಖಾಂತರವಾಗಿ ಪರಮಾತ್ಮನಿಗೆ ಸಲ್ಲಿಸ್ತಾರೆ ಸೇವೆಯನ್ನು. ಆದ್ದರಿಂದಲೇ ಮಹಾವಿಷ್ಣುವಿನ ಆ ಒಂದು ಸೇವೆ ಮಾಡುವಂಥವರು ಲಕ್ಷ್ಮೀ ಪೂಜೆಯ ಜೊತೆಯಲ್ಲಿ ಮಾಡಬೇಕು ಅಂತ ಲಕ್ಷ್ಮೀದೇವಿಯ ಕರದಿಂದ ಆ ಪುಷ್ಪಹಾರ ಸಿಕ್ಕಿದ್ದಕ್ಕೆ ಸಂತುಷ್ಟರಾಗಿ ಆ ಹಾರವನ್ನು ಹಿಡಿದು ಬರ್ತಾ ಇರತಕ್ಕಂತಹ ಕಾಲ ಎದುರಿನಲ್ಲಿ ಐರಾವತವನ್ನೇರಿ ಬರ್ತಾ ಇದ್ದಾನಂತೆ ದೇವೇಂದ್ರ. ಸುರರಸತ ಬಂದ ಐರಾವತವನ್ನೇರಿಕೊಂಡು ಒಂದಿಕ್ಕಿನಲ್ಲಿ ಈಗ ಹರಿಕಥಾಗ್ತಾ ಇತ್ತು. ನಾನು ಕೇಳಿದೆ, 10ನೇ ಕ್ಲಾಸ್ನ ಮಕ್ಕಳೆಲ್ಲ ಕೂತ್ಕೊಂಡಿದ್ರು ಕೈಯಲ್ಲಿ ಪುಸ್ತಕ ಕರ್ಕೊಂಡು. ನಾನು ಕೇಳಿದೆ ಅವ್ರ ಹತ್ರ, ಈ ಐರಾವತ ಅಂದರೆ ಏನು ಅಂತ. ಒಬ್ಬ ಹೇಳ್ತಾರೆ, ಸರ್ ನನಗೆ ಗೊತ್ತು, ನಾ ಕೈ ಎತ್ತ. ಆಯ್ತಪ್ಪ ನೀನೇ ಹೇಳು ಏನು ಐರಾವತ ಅಂತ. ಅವ ಹೇಳಿದ, ಐರಾವತ ಅಂದರೆ ಕರ್ನಾಟಕ KSRTC ಬಸ್ಸಿನವರ ಒಂದು ವಿಶೇಷವಾದಂತಹ ಬಸ್ಸು ಅಂತ ಟುಸ್ಬಿಟ್ಟ. ಈ ನಾವು ಹರಿಕತೆ ಕೇಳೋದು ಕಡಿಮೆ ಆದದ್ದರಿಂದ ನಮಗೆ ಐರಾವತ ಅಂದರೆ ಏನಂತ ಗೊತ್ತಿಲ್ಲ. ಅದರಲ್ಲಿ ಬರ್ತ ಚಿತ್ರ, ಸುಖವಾಗಿ ಮಲಗಿ ನಿದ್ರಿಸಿರಿ ಅಂತ ಮಗುವಿನ ಚಿತ್ರ ಹಾಕಿಕೊಡ್ತಾರೆ ನೋಡಿ, ಹಾಗಿರ್ತದೆ ಅಂತ. ಐರಾವತ ಅಂದರೆ ಏನು ಯಾರಿಗೂ ಗೊತ್ತು? ಐರಾವತ ಅಂದರೆ ಏನು ಯಾರಿಗೂ ಗೊತ್ತು? ಕಾಮಧೇನು ಅಂದರೆ ಯಾರಿಗೂ ಗೊತ್ತು? ಕಾಮಧೇನು ಅಂದರೆ ಯಾವುದೋ ಒಂದು ಹಾಲಿನ ಹೆಸರು, ಅದು ಯಾವುದೋ ಒಂದು ಗೋಧಿ ಹುಡಿಯ ಹೆಸರು ಅಂತ ಕೊಡ್ತೀವಿ ನಾವು. ಕಾಮಧೇನು. ಐರಾವತ ಅಂತಂದರೆ ದೇವೇಂದ್ರ ತಾನು ಏರಿ ಕುಳಿತು ಸಂಚಾರ ಮಾಡತಕ್ಕಂತಹ ದೇವೇಂದ್ರನ ಪಟ್ಟದಾನೆ ಬಿಳಿಯಾನೆ ಐರಾವತ. ಅದರ ಮೇಲೆ ಏರಿ ಬರುತ್ತಿರುವಂತಹ ದೇವೇಂದ್ರನಿಗೆ ದುರ್ವಾಸರು ನೋಡ್ತಾ ಇದ್ದಾರೆ. ಇವನು ಈ ಪುಷ್ಪವನ್ನು ಧರಿಸಬೇಕು, ಹರಿಯ ಅನುಗ್ರಹ ಇವನಿಗೆ ಬರಬೇಕು ಅಂತ ತಿಳಿದು ಆ ಪುಷ್ಪ ಹಾರವನ್ನು ದೇವೇಂದ್ರನಿಗೆ ತಾನು ನೀಡ್ತಾನೆ. ಮೊದಲೇ ದುರಹಂಕಾರಿ, ಸ್ಥಾನಗರ್ವದಿಂದ, ಅಧಿಕಾರ ಗರ್ವದಿಂದ, ಅಹಂಕಾರದಿಂದ ಪ್ರಮತ್ತನಾಗಿರತಕ್ಕಂತಹ ಆ ದೇವೇಂದ್ರ ಆ
ಪುಷ್ಪವನ್ನು ನೋಡ್ತಾನೆ. ಒಂದು ಹಾರ ಯಾರೋ ಹಾಕಿದ್ದು, ನನಗೆ ಯಾಕದು ಬೇಕು ಅಂತ ಐರಾವತದ ಸೊಂಡಿಲಿಗೆ ಅದನ್ನು ಸಿಲುಕಿಸ್ಬಿಡ್ತಾನೆ. ಬೇರೆ ಆಡ್ಲಿಕ್ಕೆ ಬೇಕಲ್ಲ. ನಮಗೂ ಕೆಲವೊಮ್ಮೆ ದೇವಸ್ಥಾನಕ್ಕೆ ಈ ಪ್ರಸಾದ ಅಂತ ನಮಗೇನು ಗೊತ್ತು. ದೇವಸ್ಥಾನಕ್ಕೆ ಹೋದಾಗ ಭಟ್ರು ಪ್ರಸಾದ ಕೊಡ್ತಾರೆ, ತಗೊಂಡ್ರು ಒಂದು ತುಂಡು ಹಾಕಿದ್ರು. ಈಗ ಗಂಧ ಏನು ಮಾಡೋದು, ಆಚೆ ಈಚೆ ನೋಡೋದು, ನೋಡಿ ಎಲ್ಲಿ ಸಿಕ್ಕಲಿಲ್ಲ ಅಲ್ಲಿ ಕನ್ನಡಿ ತೆಗ್ದು ಸಾಕು ಟ್ಯಾಂಕ್, ಇಲ್ಲಂತಾದ್ರೆ ಕಂಬ ಕೊರೆಸಿಬಿಡ್ತಾರೆ. ಪ್ರಸಾದಕ್ಕೆ ಕೊಡುವಂತಹ ಭಾಗ್ಯ ನಾವು ಕೊಡಲೇಬೇಕು. ಪ್ರಸಾದ ನಮಗೆ ಸಿಕ್ಕುವ ಭಾಗ್ಯ, ಅದಕ್ಕೆ ಕೊಡುವಂತಹ ಗೌರವ ನಾವು ಕೊಡಬೇಕಲ್ವೇ? ಪ್ರಸಾದ ಎಲ್ಲಿಡಬೇಕು ಅಂತ ಗೊತ್ತಿಲ್ಲದಂತಹ ಆ ದೇವೇಂದ್ರ ಪುಷ್ಪಹಾರವನ್ನು ಐರಾವತದ ಸೊಂಡಿಲಿಗೆ ತಗಲಿಸಿದಾಗ ಮೊದ್ದು ಪ್ರಾಣಿ ಐರಾವತ, ಅದಕ್ಕೇನು ಗೊತ್ತಿದೆ. ಆ ಪುಷ್ಪಹಾರವನ್ನು ಎತ್ತಿ ಸೊಂಡಿಲಿನಿಂದ ಎತ್ತಿ ನೆಲಕ್ಕೆ ಹಾಕಿ ಕಾಲನ್ನೆತ್ತಿ ಹಾಸಿ ನೋಡ್ತಾ ಇದ್ದಾರಂತೆ ದೂರ್ವಾಸರು. ಎಂತಹ ದುರಹಂಕಾರ! ಹರಿಯ ಅನುಗ್ರಹ ಸಂಕೇತವಾದಂತಹ ಆ ಸಂತಾನಕವನ್ನು ನಿನಗೆ ನಾನು ದಯಪಾಲಿಸಿದ್ದೆ. ಆದರೆ ನೀನದನ್ನು ಅಹಂಕಾರ ಪೂರಿತನಾಗಿ ಅದನ್ನು ಹಾಳಾಗುವಂತೆ ಮಾಡಿದೆಯಲ್ಲ, ನಿನಗೆ ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಅಂತ. ಎಲೆ ದುರಹಂಕಾರಿ ನಿನ್ನ ಗರ್ವವಳಿಯಲಿ, ಸರ್ವಸ್ವವು ಈಗಲೇ ನಾಶವಾಗಲಿ. ಕೈಯೆತ್ತಿ ಶಾಪವೇ ಕೊಟ್ಬಿಡ್ತಾರೆ. ದುರಹಂಕಾರಿ ನಿನ್ನ ಗರ್ವವಳಿಯಲಿ, ನಿತ್ಯ ಸರ್ವಸ್ವವು ಈಗಲೇ ನಾಶಗೊಳ್ಳಲಿ. ಹರಿಯ ದಿವ್ಯ ಹಾರಕ್ಕೆ ಅಪಚಾರವಗೈದೆಯ, ಹರಿಯದಾದೆ ಎಲ್ಲ ಇದರ ಪಾವನ ಮೌಲ್ಯ. ಹರಿಯ ದಿವ್ಯ ಹಾರಕ್ಕೆ ಅಪಚಾರವಗೈದೆಯ, ಹರಿಯದಾದೆ ಎಲ್ಲ ಇದರ ಪಾವನ ಮೌಲ್ಯ. ಸಿರಿ ಸರ್ವಸ್ವವು ಈ ಕ್ಷಣ ನಿನಗೆ ಎಟಕದಾಗಲಿ, ಸಿರಿ ಸರ್ವಸ್ವವು ಈ ಕ್ಷಣ ನಿನಗೆ ಎಟಕದಾಗಲಿ. ಶಬರಿ ಗರ್ಭದಲ್ಲಿ ಶರದಿ ಗರ್ಭದಲ್ಲಿ ಅವಿದು ನಾಶವಾಗಲಿ. ಎಲೆ ದುರಹಂಕಾರಿ, ಎಲೆ ದುರಹಂಕಾರಿ, ಎಲೆ ದುರಹಂಕಾರಿ ನಿನ್ನ ಗರ್ವ ಒಲಿಯಲಿ, ನಿನ್ನ ಗರ್ವ ಒಲಿಯಲಿ, ನಿನ್ನ ಗರ್ವ ಒಲಿಯಲಿ. ಎಲೆ ಮರುಳೆನೀಗೈದ ಕಾರ್ಯಲಿ. ಕೋಪದಿಂದ ಮುಸುಕುಟ್ಟಿದಂತಹ ದುರ್ವಾಸ ಮಹರ್ಷಿಗಳು ಆಗಲೇ ತನ್ನ ಕೈಯನ್ನೆತ್ತಿ ಶಾಪ ಕೊಡ್ತಾರೆ. ಹರಿಯ ದಿವ್ಯ ಹಾರವನ್ನು ನೀನು ಹಾಳು ಮಾಡಲಿಕ್ಕೆ ಕಾರಣವಾದ್ದರಿಂದ, ನಿನ್ನ ದುರಹಂಕಾರದ ಫಲದಿಂದ ನೀನು ಈ ರೀತಿ ಅನರ್ಥವನ್ನು ತಂದುಕೊಂಡಿದ್ದರಿಂದ, ಯಾವ ಸಂಪತ್ತು, ಯಾವ ನಿಧಿ, ಯಾವ ಅಧಿಕಾರದ ಮೋಹ ಅದು ನಿನಗೆ ಈ ಅಹಂಕಾರವನ್ನು ತಂದೊಡ್ಡಿದೆಯೋ, ಆ ಅಹಂಕಾರಕ್ಕೆ ಕಾರಣವಾದ ನಿನ್ನ ಸರ್ವ ನಿಧಿ ಸಾಗರ ಗರ್ಭದಲ್ಲಿ ಮುಳುಗಿ ನಾಶವಾಗಲಿ ಅಂತ ಶಾಪ ಕೊಡ್ತಾರೆ. ಮುನಿಶಾಪ ಯಾವತ್ತಾದರೂ ಸುಳ್ಳಾಗುವುದುಂಟೆ? ಆ ಕ್ಷಣವೇ ದೇವೇಂದ್ರನ ಸಮಸ್ತ ಸಿರಿ ಸಂಪತ್ತು ಕ್ಷೀರಸಾಗರದಲ್ಲಿ ಹುದುಗಿ ಹೋಗಿಬಿಟ್ಟು ಯಾವುದೂ ಇಲ್ಲ. ಸುಧರ್ಮ ಸಭೆಗೆ ಹೋದರೆ ಅಲ್ಲಿ ಏನೂ ಇಲ್ಲ. ಯಾವ್ಯಾವ ಮೌಲ್ಯಯುತವಾದಂತಹ ವಸ್ತುಗಳುಂಟೋ ಅದೆಲ್ಲವೂ ಕೂಡ ಶರದಿ ಗರ್ಭದಲ್ಲಿ ತಂದು ಕಾರಣ ಏನು? ದೇವೇಂದ್ರನಿಗಿದ್ದಂಥ ಅಹಂಕಾರ. ಅಹಂಕಾರ ಸ್ವಲ್ಪ ಬಂದರೆ ಸಾಲದೆ. ದೇವೇಂದ್ರ ಏನು ಅಜ್ಞಾನಿಯೇ ಅಲ್ಲ, ಅವಜ್ಞನೇ ಅಲ್ಲ, ಅವಿದ್ಯಾವಂತನೇ ಅಲ್ಲ, ಸಾಮರ್ಥ್ಯ ಇಲ್ಲದವನೇ, ಷಂಡನೇ ಅವ ಅಲ್ವೇ ಅಲ್ಲ. ಹಾಗಿದ್ರೆ ಅವನಲ್ಲಿ ಎಲ್ಲವೂ ಇದ್ದರು. ಶತಕೃತಗಳನ್ನು ಮಾಡಿ ಗಳಿಸಿದಂತಹ ಪುಣ್ಯ ಸಾಮ್ರಾಜ್ಯ ಅದು. 100 ಯಾಗಗಳನ್ನು ಮಾಡಿದಂಥವರಿಗೆ ಮಾತ್ರ ಸಿಕ್ಕತಕ್ಕಂತಹ ಒಂದು ಭಾಗ್ಯವನ್ನು ಅವನು ಪಡೆದಿದ್ದಾನಂತಂದರೆ, ಒಂದು ಯಾಗ ಮಾಡುವುದೇ ಕಷ್ಟ. ಒಂದು ದಿವಸ ಹರಿಕತೆ ಮಾಡುವುದೇ ಕಷ್ಟ. 10 ದಿವಸ ಮಾಡ್ತಾರೆ ಸ್ವಾಮಿ ಅನಂತ ಪದ್ಮನಾಭ ಭಟ್ರು. ಬಹಳ ಏನು ಮಾಡಲಿಕ್ಕೆ, ಅದು 10 ವರ್ಷ. ನಾವು ಮಾಡ್ತೇವೆ ಸ್ವಾಮಿ, 100 ಜನ ಸೇರ್ತಾರೆ ಅಂತ. 100 ಗಟ್ಟಲೆ ಜನ ಸೇರ್ತಾರೆ ಸ್ವಾಮಿ ಇಲ್ಲಿ ಅಂತಂದರೆ, ಅದಕ್ಕೆ ಆ ಮಾಡುವಂಥವನಿಗಿರ್ತಕ್ಕಂಥ ಪರಮಾತ್ಮನ ಬೆಂಬಲ ಅದು ಯಾವಾಗ ಇರುವುದಿಲ್ಲ ಅಂತಂದರೆ ಅಹಂಕಾರ ಬಂದಾಗ ಇರುವುದಿಲ್ಲ. ದೇವೇಂದ್ರನಿಗೆ ಎಲ್ಲವೂ ಇದ್ದರೂ ಕೂಡ ನಾನು ದೇವಸೇನಾಧಿಪತಿ ಎನ್ನುವಂಥ ಅಹಂಕಾರ ಇತ್ತು. ನನಗಿಂತ ಮಿಗಿಲು ಯಾರೂ ಇಲ್ಲ, ನಾನು ದೇವತೆಗಳ ಒಡೆಯ ಎನ್ನುವಂಥ ಅಹಂಕಾರ ಮದದಿಂದಾಗಿ ಅವನ ಕಣ್ಣು ಕುರುಡಾಗಿ ಹೋಯ್ತಂತೆ. ಒಂದು ಕಡೆಯಲ್ಲಿ ಒಂದು ಆನೆ ಬರ್ತಾ ಇತ್ತು, ಒಂದು ಕೆರೆ. ಆ ಕೆರೆಯ ಪಕ್ಕದಲ್ಲಿ ಆನೆ ನಡ್ಕೊಂಡು ಬರ್ತಾ ಉಂಟು. ಒಂದು ಕಪ್ಪೆ ಆ ಕೆರೆಯ ನೀರಿನಿಂದ ಹಾರಿ ಬಂದು ಹಾಗೆ ದಾಡ್ತಾ ಹೋಗ್ತಾ ಉಂಟು. ಆನೆ ಬರುವಂಥದ್ದನ್ನು ಈ ಕಪ್ಪೆ ನೋಡ್ತದೆ. ಕಪ್ಪೆ ನೋಡಿ ಹೇಳಿತು, ಹೇ ಪದ್ದ ನಿಂತುಕೋ, ಏನು ಮುಂದೆ ಹೋಗ್ತಿದ್ದಿ ನೀನು? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವೇ? ನಿಂತುಕೋ ಅಲ್ಲಿ, ನಾನು ಹೋಗುವ ದಾರಿಯಲ್ಲಿ ನಡಿಬೇಡ, ಹಾಗೆ ಹೋಗು ಅಂತ ಯಾರಿಗೆ ಹೇಳೋದು?
ಕಪ್ಪೆ ಆನೆಗೆ ಹೇಳೋದು. ಆಲೋಚನೆ ಮಾಡ್ಕೊಳ್ಳಿ. ಕಪ್ಪೆ ಆನೆ ಕಪ್ಪೆಗೆ ಹೇಳಿದ್ದಲ್ಲ ಇದು, ಕಪ್ಪೆ ಆನೆಗೆ ಹೇಳುವಂಥದ್ದು. ಆನೆಗೆ ಒಮ್ಮೆ ಕೋಪ ಬಂತು, ಕಾಲು ಎತ್ತಿ ಜಜ್ಜಿ ಬಿಡ್ತಾನೆ ಇವನನ್ನ ಅಂತ. ಕಾಲು ಜಜ್ಜಿ ಬಿಡ್ಬಿಡ ಈ ಅಂತ ಹೀಗೆ ಒಮ್ಮೆ ಗೀಳಿಟ್ಟರೆ ಸಾಕು, ಕಪ್ಪೆ ಇಲ್ಲ ಅಲ್ಲಿ. ಆದರೂ ಕೂಡ ಕಪ್ಪೆಯ ಮನೋಸ್ಥಿತಿ ನೋಡ್ತಾರೆ ಆನೆ. ಆಗ ತಾನೇ ₹1 ನಾಣ್ಯ ನುಂಗಿದ್ದಂತೆ ಆ ಕಪ್ಪೆ. ಈ ₹1 ನಾಣ್ಯ ನುಂಗಿದ್ದಕ್ಕೆ ಕಪ್ಪೆಗೆ ಇಷ್ಟ ಅಹಂಕಾರ ಬರಬೇಕಾದ್ರೆ ದೇವೇಂದ್ರನ ಸಿರಿಗೆ ಏನಾದರೂ ಕಡಿಮೆ ಉಂಟು, ಅವನಿಗಂತ ಅಹಂಕಾರ ಬರಬೇಕಾದ್ರೆ. ಅಹಂಕಾರ ಪೂರಿತನಾಗಿ ಯಾವಾಗ ಈ ಪ್ರಕಾರವಾಗಿ ತನ್ನದ್ದೇ ಆದಂತಹ ಸ್ವಯಂಕೃತಾಪರಾಧದಿಂದ ಈ ರೀತಿಯ ಅಹಂಕಾರವನ್ನು, ಅನರ್ಥವನ್ನು ತಾನು ಸ್ವೀಕಾರ ಮಾಡಿದ್ನೋ, ಎಲ್ಲ ಸಿರಿಯನ್ನು ಕಳೆದುಕೊಂಡು ದುಃಖ ತಪ್ತನಾಗ್ತಾನೆ. ಆಗ ತಾನೇ ಕಾದು ಕುಳಿತಂತಹ ಬಲಿಚಕ್ರವರ್ತಿಯ ನೇತೃತ್ವದ ರಕ್ಕಸರ ಸೇನೆ ದಾಳಿ ಇಡ್ತದೆ ದೇವಲೋಕಕ್ಕೆ. ದೇವೇಂದ್ರಾದಿಗಳನ್ನು ಬಡಿದು ಸುಧರ್ಮ ಸಭೆಯ ಆಧಿಪತ್ಯವನ್ನು ತಾನು ಕೈ ಸೆಳೆದುಕೊಂಡು ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ಕೂಡ ಬಡಿದು ಅಟ್ಟಿ ಬಿಡ್ತಾರಂತೆ ಬಲಿಚಕ್ರವರ್ತಿಯ ನೇತೃತ್ವದಲ್ಲಿ ರಕ್ಕಸರ ಸೇನೆ. ಪೆಟ್ಟು ತಿಂದಂತಹ ದೇವತೆಗಳೆಲ್ಲ ಅಲ್ಲಿಂದ ಓಡಿದ್ರು. ಎಲ್ಲಿ ಓಡಿದ್ರು ನೇರವಾಗಿ ಬ್ರಹ್ಮದೇವನ ಬಳಿಗಾಗಿ ಬರ್ತಾರೆ. ಬ್ರಹ್ಮದೇವನ ಬಳಿಗೆ ಬಂದು, ಹೇ ಬ್ರಹ್ಮದೇವ, ವರ ಕೊಟ್ಟು ಬಿಟ್ಟಿಯಲ್ಲ ಬಲಿಚಕ್ರವರ್ತಿಗೆ, ನಾನು ಸೋತು ಬಿಟ್ಟೆ ಅಲ್ಲ. ನೋಡಿ, ಅವನ ಅಹಂಕಾರದಿಂದ ಹೋಗಿ ಯಾವಾಗಲೂ ತಪ್ಪೇನಾದರೂ ಆದರೆ ನಮ್ಮ ತಪ್ಪಿನಿಂದ ಆದದ್ದಂತ ಒಪ್ಪಿಕೊಳ್ಳಿಕ್ಕೆ ಯಾರು ಸಿದ್ಧರಿಲ್ಲ. ಇಲ್ಲಾದರೆ ಏನಾದರೂ ಆದರೆ ನಮ್ಮಲ್ಲಿ ಒಂದು ಕಾನೂನಲ್ಲಿ ಒಂದು ಶಬ್ದ ಉಂಟು, ವಾಲಂಟಿ ನಾನ್ ಫಿಟ್ ಇಂಜುರಿ ಅಂತ. ನಿನ್ನ ತಪ್ಪಿನಿಂದಲೇ ಏನಾದರೂ ನಿನಗಾದರೆ ಅದಕ್ಕೆ ಕಾನೂನು ಯಾವ ರೀತಿಯ ರಕ್ಷಣೆ ಕೊಡೋದಿಲ್ಲ. ತಪ್ಪು ನಿಂದೆ ಆದರೆ, ಒಂದು ಕುದುರೆ ನಿಂತಿದೆ ಅಂತಾದರೆ ಆ ಕುದುರೆಯನ್ನು ಹತ್ತಿದರೆ ಅದು ಎಲ್ಲಿಯಾದರೂ ಓಡಿ ಹೋದರೆ, ಯಾವುದಾದ್ರೂ ಗದ್ದೆಗೆ ನಿನ್ನ ನೂಕಿ ಹಾಕಿ ನಿನ್ನ ಕೈಕಾಲು ಮುರಿದ್ರೆ ಜವಾಬ್ದಾರಿ ಕಾನೂನಲ್ಲ. ಯಾಕೆಂದರೆ ಆ ಕುದುರೆ ಮೇಲೆ ಹತ್ತಿದರೆ ಅಪಾಯ ಉಂಟು ಅಂತ ನಿನಗೆ ಗೊತ್ತುಂಟು. ನೀನು ಗೊತ್ತಿದ್ದು ಹೋದರೆ ಅದು ವಾಲಂಟಿ ನಾನ್ ಫಿಟ್ ಇಂಜುರಿ ಅಂತ ಹೇಳ್ತಾರೆ. ಈಗ ದೇವೇಂದ್ರನಿಗೆ ಗೊತ್ತಿರಲಿಲ್ವೇ, ನಾನು ಅಹಂಕಾರ ಮಾಡಬೇಡ, ನಾನು ಅಹಂಕಾರ ಮಾಡಿದ್ರಿಂದ ಇಂತಹ ತಪ್ಪಾಯಿತು ಅಂತ. ಅದು ಬಿಟ್ಟು ನನ್ನ ತಪ್ಪನ್ನು ಮರೆಮಾಚಿಕೊಂಡು ಬ್ರಹ್ಮದೇವರನ್ನು ಹೇಳ್ತಾರೆ, ನೀನು ವರ ಕೊಟ್ಟು ಸೋತ್ಬಿಟ್ಟು ನಾನು. ಎಂತಹ ವರ ಕೊಡುವುದೇ ಬಲಿಚಕ್ರವರ್ತಿಗೆಲ್ಲ? ನೀನು ಕೊಟ್ಟಂತಹ ವರದ ಪ್ರಭಾವದಿಂದಲ್ವೇ ಬಲಿಚಕ್ರವರ್ತಿ ಈ ಪ್ರಕಾರವಾಗಿ ಸುಧರ್ಮ ಸಭೆಗೆ ದಾಳಿಯನ್ನಿಟ್ಟು ನನ್ನನ್ನು ಪದಭ್ರಷ್ಟನನ್ನಾಗಿಸಿತ್ತು. ಆದ್ದರಿಂದ ಹೇ ಬ್ರಹ್ಮದೇವ, ಇದಕ್ಕೆ ನೀನೇ ಉತ್ತರ ಕೊಡಬೇಕು ಎಂದಾಗ ಬ್ರಹ್ಮದೇವನು ದೇವತೆಗಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ನೇರವಾಗಿ ಮಹಾವಿಷ್ಣುವಿನ ಬಳಿಗೆ ಬರ್ತಾನೆ. ಏನು ಮಾಡುವುದಂತ ದೂರದಲ್ಲಿ ನೋಡ್ತಾ ಇದ್ದಾನೆ ಪರಮಾತ್ಮನನ್ನ. ದೇವೇಂದ್ರ ಪ್ರಾರ್ಥನೆ ಮಾಡಿದ, ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ ಪಾಲಯ ಮಾಂ, ಶ್ರೀನಿಕೇತನ ಆನಗಮ್ಯ ಕರುಣಾನಿಧಿನ ಅಡಿಗಾನಮಿಸುವ ದೀನ ದಯಾಳು ಪನ್ನಗಾಚನ ನಿವಾಸ ಪ್ರಪನ್ನ ವತ್ಸನ, ಪನ್ನಗಾಚನ ನಿವಾಸ ಪ್ರಪನ್ನ ವತ್ಸಲ, ಇಂತಹ ಕೇಳು ಜಗನ್ನಾಥ ವಿಠಲ ವಿಠಲ, ವಿಠಲ ವಿಠಲ. ಇಂತಹ ಕೇಳು ಜಗನ್ನಾಥ ವಿಠಲ, ಧನ್ಯನ ಮಾಡೋ ಚರಣ್ಯ ಚರಣ, ಶ್ರೀನಿಕೇತನ ಆಲಯ ಮಾಂ, ಶ್ರೀನಿಕೇತನ ಆಲಯ ಮಾಂ, ಶ್ರೀನಿಕೇತನ. ಲಕ್ಷ್ಮೀರಮಣ ಗೋವಿಂದ, ಅನಂತ ಪದ್ಮನಾಭ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಈ ಪ್ರಕಾರವಾಗಿ ಮಹಾವಿಷ್ಣುವನ್ನು ಧ್ಯಾನಿಸಲಾಗಿ ಮಹಾವಿಷ್ಣು ಹೇಳ್ತಾನೆ, ದೇವೇಂದ್ರ, ಇದು ನೀನು ಮಾಡಿದಂತಹ ನಿನ್ನದ್ದಾದಂತಹ ಅಪರಾಧದ ಫಲವನ್ನು ನೀನು ಅನುಭವಿಸ್ತಾ ಇದ್ದಿ. ನಿನ್ನ ಪ್ರಾರಬ್ಧ ಇದು. ಶತಕೃತಗಳನ್ನು ಮಾಡಿದ್ರೂ ಕೂಡ ಅಹಂಕಾರ ನೀನು ಬಿಡಲಿಲ್ಲ. ಅದರ ಜೊತೆಯಲ್ಲಿ ನಿನ್ನ ಪ್ರಾರಬ್ಧ ನಿನ್ನ ಬೆನ್ನು ಹಟ್ಟಿ ಬಂದ ಕಾರಣದಿಂದ ಈ ಪ್ರಾರಬ್ಧವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರ ಫಲವಾಗಿ ನಿನಗೆ ಇಂತಹದ್ದಾದಂತಹ ದುರ್ಗತಿ ಬಂದಿದೆ. ನೀನೇನು ಭಯಪಡಬೇಡ. ನಿನ್ನ ಸಿರಿ ಸಂಪತ್ತು ಎಲ್ಲಿಗೆ ಹೋಗಲಿಲ್ಲ, ಸಾಗರ ಗರ್ಭದಲ್ಲೇ ಉಂಟು.
ಸಾಗರ ಗರ್ಭದಲ್ಲಿರ್ತಕ್ಕಂಥ ಯಾವ ಆ ಸಿರಿ ಸಂಪತ್ತು ಉಂಟೋ ಆ ಸಿರಿ ಸಂಪತ್ತನ್ನು ಮರಳಿ ಪಡಿಲಿಕ್ಕಾಗುತ್ತದೆ. ಹೇಗೆ ಪಡೆಯುವುದು ಅಂತಂದರೆ ಆ ಸಾಗರವನ್ನು ಮಥಿಸಬೇಕು, ಕಡಿಯಬೇಕು, ಘಟ 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 ಕಡಿಯಬೇಕು. ಯಾವಾಗ ಸಾಗರವನ್ನು ನೀನು ಕಡಿದೆಯೋ ಆ ಕಡಿದಾಗ ಯಾವೆಲ್ಲ ವಸ್ತುಗಳು ನೀನು ಕಳೆದುಕೊಂಡಿದ್ದೆ ಅದೆಲ್ಲ ಮೇಲೆ ಮೇಲೆ ಬರ್ತದೆ. ದೇವೇಂದ್ರ ಒಮ್ಮೆ ಒಪ್ಪಿದ, ಸರಿಯಪ್ಪ ಈಗ ಸಾಗರವನ್ನು ಕಡಿಯುವ ಮಂತುಕೋಲಲ್ಲಿ ಸಿಕ್ಕೋದು, ಕಡಿಯಬೇಕಾ ಮಂತುಕೋಲ್ಬೇಕಲ್ಲ, ಮಂತುಕೋಲಿಲ್ಲದ ಸಾಗರ ಕಡಿಯುವುದು ಹೇಗೆ? ಬೇಡಪ್ಪ, ಮಂತುಕೋಲು ಸಿಕ್ಕಿತ್ತು, ಇದಕ್ಕೆ ಸುತ್ತುವ ಹಗ್ಗ ಇಲ್ಲಿ ತಗೊಂಡು. ಈಗ ಮಂತುಕೋಲು ಹಗ್ಗ ಅಂತ ಹೇಳುವಾಗ ಈಗಿನ ಕಾಲದ ಮಕ್ಕಳು ಕೇಳ್ತಾರೆ, ಸರ್ ಈ ಮಂತುಕೋಲು ಹಗ್ಗ, ನಾನು ಪ್ರಶ್ನೆ ಅದನ್ನೇ ಕೇಳಬೇಕಂತಿದ್ದೆ. ಮಂತುಕೋಲು ಅಂದರೆ ಏನು? ಯಾರ್ಯಾರು ನೋಡಿದ್ದೀರಿ? ಯಾರು ನೋಡಿದ್ದಾರೆ? ಮಂತುಕೋಲು ಇಲ್ಲ, ಹಗ್ಗವೂ ಇಲ್ಲ. ಮೊದಲೆಲ್ಲ ನಮ್ಮ ಅಜ್ಜಿಯಂದ್ರೆಲ್ಲ, ಅಮ್ಮಂದ್ರ ಕಾಲಕ್ಕೆ ಇಲ್ಲಾಗಿದೆ ಅದು. ಅಜ್ಜಿಯ ಕಾಲದಲ್ಲೆಲ್ಲ ಆ ಹಾಲು ಮೊಸರು ಕಡಿಯುವಾಗ ಮಾರ್ಕಂಡೇಯನ ಕತೆ, ಸುಧಾಮನ ಕತೆ, ರಾಮನ ಕತೆ ಅಂತ ಹೇಳಿಕೊಂಡಲ್ಲ ನಮಗೆ ರಾಮ ಸುಧಾಮ ಮಾರ್ಕಂಡೇಯ ಎಲ್ಲ ಕತೆ ಎಲ್ಲ ಮೊದಲು ತಿಳಿತಾ ಇತ್ತು. ಸಣ್ಣ ಮಕ್ಕಳಿರುವಾಗ ನಾವು ಮಂತು ಕಡಿಯುವುದನ್ನು ನೋಡಲಿಕ್ಕೆ, ಆ ಮಂತು ಕಡಿಯುವಾಗ ಮೊಸರು ಮಧ್ಯದಿಲ್ಲ ಬೆಣ್ಣೆ ಬರುವುದನ್ನು ನೋಡಲಿಕ್ಕೆ ಅಮ್ಮನ ಅಜ್ಜಿಯ ರಾಗ ಕೇಳಲಿಕ್ಕೆ ಕೂತ್ಕೊಳ್ತಾ ಇದ್ದೆವು. ಈಗ ಯಾವುದೂ ಇಲ್ಲ. ಈಗ ಏನೇನು ಗಾಣ ಅಂತ ಹೇಳಿದ್ರೆ ಗಾಣ ಅಂತ ಗೊತ್ತಿಲ್ಲ, ಗಾಣಗಾಕಪುರಕ್ಕೆ ಹೋದರೂ ಗಾಣ ಸಿಕ್ಕುವುದಿಲ್ಲ. ಗಾಣ ಇಲ್ಲಿ ಅಂತ ಯಾರೋ ಹೇಳಿದ್ದು, ಅಲ್ಲಿ ಪಿಲಿಕುಳದಲ್ಲಿ ಒಂದುಂಟು, ಹೋಗಿ ನೋಡಿ ಬನ್ನಿ ಅಂತ. ಅದಕ್ಕೋಸ್ಕರವಾಗಿ ಒಂದು ಶಾಲೆ ಇಡೀ ಹೋಗಿದೆ ಗಾಣ ನೋಡಲಿಕ್ಕೆ. ಅದು ನೋಡಿ ಎಲ್ಲಿ ಮುಟ್ಟಿದೆ ನಮ್ಮ ಅವಸ್ಥೆ ಅಂತ. ದೇವಸ್ಥಾನಕ್ಕೆ ಹೋದರೆ ಶಂಖ, ಜಾಗಟೆ, ನಗಾರಿ ಎಲ್ಲ ನಮಗೆ ದೇವಸ್ಥಾನಕ್ಕೆ ಹೋದರೆ ಸಿಗ್ತಾಯಿತ್ತು. ಮಕ್ಕಳು ನಾವೆಲ್ಲ ಸಣ್ಣದಿರುವಾಗ ಗಂಟೆ, ನಗಾರಿ ಎಲ್ಲ ಕೇಳೋದು ಯಾಕೆ? ದೇವರ ನಾಮಸ್ಮರಣೆ ಮಾಡುವಾಗ ಅಥವಾ ದೇವರ ಆ ಮಂಗಲಾರತಿ ನೋಡುವಾಗ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು ಪರಮಾತ್ಮನಲ್ಲಿ ಅಂತ. ನಮ್ಮ ಕೇಂದ್ರೀಕೃತ ಆಗ್ತಾ ಇರಲಿಲ್ಲ, ನಮ್ಮ ದೃಷ್ಟಿಯೆಲ್ಲ ಗಂಟೆ ಹೊಡೆಯವನಲ್ಲಿ, ಡೋಲ್ ಹೊಡೆಯವನ ಮೇಲೆ ಇತ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಅಂತ ಪೂಜೆ ಶುರುವಾದಾಗಲ್ಲ ಡಮ 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 ಯಾವ ನೋಡು ತಿರುಗಿಕೊಂಡು ಎಲ್ಲಿಂದ ಶಬ್ದ ಬರ್ತದೆ ನಮಗೆ. ಇಡೀ ಅದು ಎಲ್ಲಿಂದ ಶಬ್ದ ಬರ್ತದೆ ಅಂತ ಗೊತ್ತಾಗುವಾಗ ಪೂಜೆ ಮುಗಿಯಿತು. ಹತ್ತಿರ ಯಾವುದೋ ಮಾಡಿ ನಡೆಯಲು ಇನ್ನೊಂದು ಉಪಕರಣ ಇಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಉಂಟು. ಹಾಗಿದ್ರೆ ನಮಗೆ ಈ ಪುರಾತನವನ್ನು ನಾಶ ಮಾಡಿದ್ವಿ ಯಾರು ಅಂತ ಹೇಳಿದ್ರೆ ನಾವೇ ನಾಶ ಮಾಡಿದ್ವಿ. ತೊಂದರೆ ಇಲ್ಲ, ನಮ್ಮದೆಲ್ಲ ಪುರಾತನಗಳು ಕೂಡ ಶರದಿ ಮಧ್ಯದಲ್ಲಿ ಮುಳುಗಿ ಹೋಗಿವೆ. ಇನ್ನೊಂದು ಸಮುದ್ರ ಮಥನ ಅದಕ್ಕಾಗಬೇಕು, ಆದ್ರೆ ಮಾತ್ರ ಅದು ಮೇಲೆ ಬರ್ತದೆ. ಈಗ ನೀನು ಸಮುದ್ರ ಮಥನ ಮಾಡಿದಾಗ ಆಗ ಈ ಸುವಸ್ತುಗಳೆಲ್ಲ ಬರುತ್ತದೆ ಅಂತ ಮಹಾವಿಷ್ಣು ಹೇಳಲಾಗಿ ಒಪ್ಪಿಕೊಂಡಿದ್ದಾನೆ. ಹಾಗಿದ್ರೆ ಇದಕ್ಕೆ ನಾವೇ ಸಾಕಾಗೋದಿಲ್ಲ. ಮಂಥನ ಮಾಡಲಿಕ್ಕೆ ಕಡೆಗೋಲನ್ನಾಗಿ ನೀನು ಯಾವುದನ್ನು ಆರಿಸಬೇಕು ಅಂತಂದ್ರೆ ಮಹಾನ್ ಪರ್ವತವಾದ ಮಂದರಗಿರಿಯನ್ನು ನೀನು ಆರಿಸಬೇಕು. ಮಂದರಗಿರಿ ಅಂತಂದ್ರೆ ಅದ್ರ ಎಷ್ಟು ಅಗಲ ಎಷ್ಟು ಎತ್ತರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಂದರಗಿರಿಯನ್ನು ತಕೊಂಡು ಬಂದು ನೀನು ಸಾಗರ ಗರ್ಭದಲ್ಲಿ ಇಡಬೇಕು. ಹಾಗಾದ್ರೆ ಹಗ್ಗಕ್ಕೋಸ್ಕರವಾಗಿ ವಾಸುಕಿಯನ್ನು ಪ್ರಾರ್ಥನೆ ಮಾಡಿ, ನಾಗರಾಜನಾದಂತಹ ವಾಸುಕಿ ಅವನನ್ನು ಕರ್ಕೊಂಡು ಬಂದು ಅವನನ್ನು ಒಪ್ಪಿಸಿ ಈ ರೀತಿ ಹಗ್ಗವನ್ನಾಗಿ ಅವನು ಉಪಯೋಗಿಸಿಕೊಂಡು ಈ ಕೆಲಸ ನಡೆಯುತ್ತದೆ. ಹಾಗಾದರೆ ಇಬ್ಬರೇ ಸಾಕ 33 ಕೋಟಿ ದೇವರುಗಳು ಅಲಗಾಡ್ಲಿಕ್ಕಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ರಕ್ಕಸರ ಸಹಾಯ ಪಡೆಯಬೇಕು. ಅಷ್ಟರವರೆಗೆ ದೇವತೆಗಳೆಲ್ಲ ಉಬ್ಬಿಕೊಂಡು ಹೋದರು. ರಕ್ಕಸರ ಸಹಾಯ ಪಡಿಬೇಕು ಅಂತ ಡಬ್ಬ ಬಿದ್ದುಬಿಟ್ಟು. ಯಾಕೆ ಅಷ್ಟವರೆ ನಾವೆಲ್ಲ ಮನೆಯವರೆಲ್ಲ ಸೇರಿಕೊಂಡು ಮಾಡ್ಬೋದಪ್ಪ. ಈ ರಕ್ಕಸನ ಕರ್ಕೊಂಡು ಬಂದರೆ ನಾವು ಸೆಳೆಯುವುದಕ್ಕಂತ ಹೇಳಿ ನಮ್ಮ ಬೆನ್ನಿಗೆ ಬೀಳುವುದು ಜಾಸ್ತಿ ಆದೀತು. ಯಾಕಂದರೆ ಕಾಯ್ತಾ ಇದ್ದಾರೆ ಅವರು, ಎಲ್ಲೆಲ್ಲಿ ದೇವತೆಗಳು ಕಾಣ್ತಾರೆ ಎಲ್ಲ ತಪ್ಪಿಸಿಕೊಂಡವರನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಅವರು ಎದುರು ಬಂದಾಗ ಹೊಡೆದು ಹೋಗ್ತಾರೆ. ಆದ ಕಾರಣ ನಾವು ಅಲ್ಲಿ ನಿಂತುಕೊಂಡ್ರೆ ಇವರು ನಮ್ಮ ಬೆನ್ನಿಗೆ ಪೆಟ್ಟು ಖಂಡಿತ ಕೊಡ್ತಾರೆ. ಏನು ಮಾಡೋದು? ಅದಕ್ಕೆ ಮಹಾವಿಷ್ಣು ಒಂದು ಉಪಾಯ ಹೇಳ್ತಾನೆ. ನೀವೇನು ಮಾಡಬೇಕು ಅಂತಂದರೆ, ಕಾಲ ಬರುವ ತನಕ ತಾಳಿ ಸಂಧಿಯ ಮಾಡಿ ಸಮಯವನ್ನು ಕಾಯಬೇಕು. ನೀವು ಪ್ರತಿಯೊಬ್ಬನಿಗೂ ಒಂದೊಂದು ಸಮಯ ಉಂಟು. ನನಗೂ ಉಂಟು, ನಿಮಗೂ ಉಂಟು ಸಮಯ. ಹರಿಕತೆಗೂ ಉಂಟು. ಅವ್ರು ಹೇಳಿದ್ದಾರೆ 8 ಕಾಲರವರೆಗೆ. ಕಾಲ ಬರುವ ತನಕ ತಾಳಿ ಸಂಧಿಯ ಮಾಡಿ ಕಾಲದೊಳು ಸರ್ಪಮೂಷಕರಂತೆ ವರ್ತಿಸಿ. ಇದು ಮಹಾವಿಷ್ಣು ತೋರಿಸಿದಂತಹ ದಾರಿ. ನೀವೇನು ಮಾಡ್ಬೇಕಂತಂದ್ರೆ ಹೋಗಿ ಸಂಧಿ ಮಾಡಿಕೊಳ್ಬೇಕು. ಈಗ ರಕ್ಕಸರಲ್ಲಿ ಸಾಮಾನ್ಯವಾದ ವಿಷಯ ಕೊಡ್ತಾನೆ ಅಂತ ಹೇಳಿದ್ರೆ ರಕ್ಕಸರು ಒಪ್ಪಲಿಕ್ಕಿಲ್ಲ. ಯಾಕೆಂತಂದ್ರೆ ಎಲ್ಲವೂ ಕೂಡ ಅವರಿಗೆ ಸಿಕ್ಕಿದೆ. ದೇವಲೋಕದಲ್ಲಿದ್ದದ್ದು ಯಾವುದು ಇಲ್ಲ ಅಂತಲೂ ಅವರಿಗೆ ಗೊತ್ತಿದೆ. ಹಾಗಿದ್ರೆ ಅವರಿಗೆ ಏನು ಕೊಡಬೇಕು ನೀವು ಒಪ್ಪಿಕೊಳ್ಬೇಕಾದ್ರೆ ಅಂತಂದರೆ, ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರ್ತದೆ, ಈ ಅಮೃತವನ್ನು ನಿಮಗೆ ಕೊಡ್ತೇವೆ ಅಂತ ಅವರಿಗೆ ಆಸೆ ಹುಟ್ಟಿಸಬೇಕು. ಆಸೆ ಹುಟ್ಟಿಸಿದರೆ ಸಮುದ್ರ ಮಥನದಿಂದ ಅಮೃತವನ್ನು ಪಡೆಯಲಿಕ್ಕೆ ನೀವು ಬರಬೇಕು ಅಂತ ಅವರಿಗೆ ಅಮೃತದ ಗುರಿ ತೋರಿಸಬೇಕು. ಅದರ ಮಧ್ಯಭಾಗದಲ್ಲಿ ಇದೆಲ್ಲ ಬರಬೇಕು. ನೋಡಿ, ಆಲೋಚನೆ ಮಾಡಿ. ದೇವತೆಗಳಿಗೆ ಮಹಾವಿಷ್ಣು ಹೇಳಿದಂತಹ ಆ ಒಂದು ಉಪಾಯ ನೋಡಿ. ಆ
ರಕ್ಕಸರಿಗೆ ಅಮೃತದ ಕಡೆಯಲ್ಲಿ ಅವರ ದೃಷ್ಟಿಯಲ್ಲಿ ಅಮೃತ, ಇನ್ನು ಅಮೃತ ಬರಲಿಲ್ಲ, ಅಮೃತ ಬರಲಿಲ್ಲ, ಅಮೃತ ಬರಲಿಲ್ಲ. ಅಮೃತ ಬರಲಿಕ್ಕೋಸ್ಕರವಾಗಿ ಕಡಿಬೇಕು ಕಡಿಬೇಕು ಕಡಿಬೇಕು, ಅವರಿಗೆ ಅಮೃತ ಬರುವ ತನಕವೂ ಕಡಿಬೇಕು. ಆವಾಗ ಅದರ ಮಧ್ಯದಲ್ಲಿ ಎಲ್ಲ ಸುವಸ್ತುಗಳು ಬರ್ತದೆ. ಅಮೃತ ಬಂದಾಗ ಅವರಿಗೆ ಕೊಡ್ತೇನೆ ಅಂತ ನೀವು ಅವರಿಗೆ ಮಾತು ಕೊಡಬೇಕು. ದೇವೇಂದ್ರ ಕೇಳಿದ, ಮಾತು ಕೊಡಬೇಕು ಅಂತ ಹೇಳಿದ್ರೆ ಅಮೃತ ಅವರಿಗೆ ಕೊಟ್ಟರೆ ನಮಗಿಂತ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅವರು, ಅಮೃತ ಪೂರ ಖಾಲಿ ಹರಿತಲ್ಲ, ಏನು ಮಾಡೋದು? ಸುಳ್ಳು ಹೇಳಿ, ಒಂದು ಒಳ್ಳೆಯ ಕೆಲಸಕ್ಕೆ ಸುಳ್ಳು ಹೇಳಿದ್ರು ಅಡ್ಡಿ ಇಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವವರು 1000 ಸುಳ್ಳು ಹೇಳಬೇಡಿ ಅಂತ ದಯವಿಟ್ಟು. ಗಾದೆ ಮಾತೋದು ಅಂತಂದ್ರೆ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕೆಲವೊಮ್ಮೆ ಇಂತಹ ಸುಳ್ಳುಗಳು ಹೇಳಬೇಕಾಗ್ತದೆ ಅಂತ. 1000 ಸುಳ್ಳು ಹೇಳಿ ಆದರೂ ಕೂಡ ನೀವು ಈ ಕೆಲಸವನ್ನು ನೀವು ಸಾಧಿಸಬೇಕಾದ್ದರಿಂದ ಕಾಲ ಬರುವ ತನಕ ತಾಳಿ ಸಂಧಿಯ ಮಾಡಿ ಕಾಲದೊಳು ಸರ್ಪ ಮೂಷಕರಂತೆ ವರ್ತಿಸಿರಿ. ಮಹಾವಿಷ್ಣು ತೋರಿಸಿದ ಹಾದಿ ಕಾಲದೊಳು ಸರ್ಪಮೂಷಕರಂತೆ ವರ್ತಿಸಿರಿ. ಏನದರ ಅರ್ಥ? ಸರ್ಪಮೂಷಕರಂತೆ ವರ್ತಿಸಿರಿ ಅಂತಂದರೆ, ಒಂದು ಕಡೆಯಲ್ಲಿ ಹಾವು ಓಡಾಡ್ತಾ 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 ಬಂದಾಗ ಒಂದು ಕಡೆಯಲ್ಲಿ ಇಲಿ ಓಡುವುದು ಕಂಡಿತು. ಆ ಇಲಿಯನ್ನು ಅಟ್ಟಿಸಿಕೊಂಡು ಹಾವು ಬಂತು. ಇಲಿ ಓಡ್ತಾ 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 ಒಂದು ಬುಟ್ಟಿಯ ಒಳಗೆ ಹಾರಿ ಕೂತ್ಕೊಂಡಿತು. ಬುಟ್ಟಿಯ ಒಳಗೆ ಇಲಿ ಹೋಗಿದೆ ಅಂತ ತಿಳಿದು ಹಾವು ಕೂಡ ಹೋಯಿತು. ಹಾವು ಹೋದ ಕೂಡಲೇ ಮುಚ್ಚಳ ಟಾಪ ಬಿತ್ತು. ನನ್ನ ಕಣ್ಣು ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ ಏನಾಗ್ತದೆ ಅಂತ. ಈಗ ಒಳಗೆ ಇಲ್ಲಿ ಹಾವು ಉಂಟು, ಇಲ್ಲಿ ಇಲಿ ಉಂಟು. ಹಾವು ಇಲಿಯನ್ನು ತಿನ್ಲಿಕ್ಕೆ ಹೋಗೋದಿಲ್ಲ. ನಮಸ್ತೆ ಸರ್, ಹೇಗಿದ್ದೀರಿ ಸರ್, ನೀವು ಏನು ಮಾಡ್ತಾ ಇದ್ದೀರಿ? ಇಲ್ಲಿ ನಡುಗುತ್ತಾ ಉಂಟು, ನಕಶಿಕಾಂತ ಟಕ 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 ನಡುತ್ತಾ ಉಂಟು. ನೀವೇನು ಮಾಡ್ತೀರಿ? ನಿಮಗೆ ಎಷ್ಟು ಮಕ್ಕಳಿದ್ದಾರೆ? ಎಲ್ಲಿಂದ ಬಂದ್ರಿ ನೀವು? ಯಾತಕ್ಕಾಗಿ ಬಂದ್ರಿ? ಸ್ವಾಮಿ, ನೀವು ಹೊರಗೆ ಹೋಗಬೇಕಾದ್ರೆ ನೀವು ಒಟ್ಟಿಗೆ ಹೆಗಲ ಮೇಲೆ ಕೈ ಹಾಕಿ ಹೋಗ್ಬೇಕೀಗ. ಏನು ಮಾಡಬೇಕು ಗೊತ್ತೇ? ಮೊದಲು ಓಡಿ 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 ಹೊಟ್ಟೆ ಮಾಡಿ ಓಡಿ, ಸಣ್ಣ ಹೊಟ್ಟೆ ಅಲ್ಲ ದೊಡ್ಡ ಹೊಟ್ಟೆ ಮಾಡಿ, ಮೊದಲು ಹೊಟ್ಟೆ ಮಾಡಿ ಓಡಿ ನೀವು ಅಂತ. ಇದೀಗ ಆಶ್ಚರ್ಯ, ನನ್ನನ್ನು ತಿನ್ನಲೇ ಇಲ್ಲ, ಇದು ಬಹಳ ಖುಷಿ ಆಯಿತು, ಹೊಟ್ಟೆ ಮಾಡ್ತಾ ಮಾಡಿ ಮಾಡಿ ದೊಡ್ಡದು ಮಾಡಿ ಅಂತ. ಹೊಟ್ಟೆ ಮಾಡ್ತಾ ಮಾಡ್ತಾ ಹೊಟ್ಟೆ ಮುಗಿದ ಕ್ಷಣ ಹೆಡೆ ಎತ್ತಿ ಚಕ್ಕಂತ ತಿಂದೇ ಬಿಡ್ತು ಇಲಿಯನ್ನು. ಆಮೇಲೆ ಹೊಟ್ಟೆಯಿಂದ ಹೊರಗೋಯ್ತು. ಕಾಲ ಬರುವ ತನಕ ತಾಳಿ ಸಂಧಿಯ ಮಾಡಿ ಕಾಲದೊಳು ಮೂಷಕ ಸರ್ಪಗಳಂತೆ ವರ್ತಿಸಿ. ನಿಮ್ಮ ಕೆಲಸ ಆಗೋ ತನಕ ಮಾತ್ರ ಕೂತ್ಕೊಳ್ಳಿ, ಮಾತ್ರ ಬಡೀರಿ ಅವರನ್ನ, ಅಮೃತ ಕೈಗೆ ಸಿಕ್ಕಿದ ಕ್ಷಣ ಅಲ್ವೇ. ಈ ಒಂದು ದಾರಿಯನ್ನು ಹೇಳಿ ರಕ್ಕಸರನ್ನು ಒಪ್ಪಿಸಿ, ಮಂದರ ಪರ್ವತ ಉಂಟು, ಮಂದರ ಪರ್ವತವನ್ನು ಅಲ್ಲಿಂದ ತಗೊಂಡು ಬರೋದು ಹೇಗೆ? ಆ ಮಂದರ ಪರ್ವತವನ್ನು ಹೊತ್ತುಕೊಂಡು ಬರ್ಬೋದವನು. ಅದಕ್ಕೋಸ್ಕರವಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ, ಮುಂದ ಮಂದರ ಗಿರಿಯ ಗರುಡನ ಬೆನ್ನಿಗೇರಿಸಿ ಹೊತ್ತು ತಂದನು. ಮಹಾವಿಷ್ಣು ಆ ಮಂದರ ಗಿರಿಯನ್ನ ತನ್ನ ವಾಹನವಾದಂತಹ ಗರುಡನ ಬೆನ್ನಿಗೆ ಏರಿಸಿ ಬಿಟ್ಟಂತೆ. ಗಿರಿಯ ಗರುಡನ ಬೆನ್ನಿಗೇರಿಸಿ ಹೊತ್ತು ತಂದನು. ಚನ್ನದಲ್ಲಿ ಕ್ಷೀರಾಬ್ಧಿ ತಟದಲ್ಲಿ ಗಿರಿಯ ಕೆಳಗಿಳಿಸಿ ತನ್ನ ಮಹಿಮೆನು ಮಹಿಮೆ ತೋರಲು ತನ್ನಲೇ ಸಂತಸವ ತಾಳುತ್ತ ಪನ್ನ ಎನ್ನದು ಇನಿತೆಂದು ಸುರೇಶ ಸಂಭ್ರಮಿಸೆ. ಮಂದರ ಗಿರಿಯ ಗರುಡನ ಬೆನ್ನಿಗೇರಿಸಿ ಹೊತ್ತು ತಂದನು. ಗರುಡನ ಬೆನ್ನಿಗೇರಿಸಿ ಆ ಮಂದರ ಪರ್ವತವನ್ನು ಹೊತ್ತುಕೊಂಡು ಹಾಗ ಕ್ಷೀರಾಬ್ಧಿ ತಟದಲ್ಲಿ ವಾಸುಕಿಯನ್ನು ಹುಡುಕಿದ್ರೆ ಎಲ್ಲಿಯೂ ಸಿಕ್ಕಲಿಲ್ಲಂತೆ. ವಾಸುಕಿ ಗೊತ್ತಾಯ್ತು ಅವರಿಗೆ, ವಾಸುಕಿ ನನ್ನನ್ನು ಹೇಳ್ಕೊಂಡು ಬಂದು ಕಟ್ತಾರೆ ಅಂತ. ಓಡಿಯ ಬಿಟ್ಟ ಹೋಗಿ ಬಂದು ಕೂತ್ಕೊಂಡದ್ದು ಕಣಿಪುರ ಕ್ಷೇತ್ರದಲ್ಲಿ, ನಮ್ಮ ಕುಂಬಳೆಯಲ್ಲಿ ಅನ್ನು ಹೇಳುವಂಥ ಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ಪರಮಾತ್ಮನ ದೊಡ್ಡದಾದ ನಮಸ್ಕಾರ. ಅಲ್ಲಿ ವಾಸುಕಿ ಘರ್ತ ಅಂತ ಹೇಳುವಂಥ ಒಂದು ಪ್ರದೇಶ, ದೊಡ್ಡದಾದ ಹೊಂಡ. ಈಗ ನಮ್ಮ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಪುಣ್ಯ ನದಿ, ಪುಣ್ಯ ತೀರ್ಥ ಅದು. ಅಲ್ಲಿ ಕೂತ್ಕೊಂಡನಂತೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ದೇವಾದಿ ದೇವತೆಗಳೆಲ್ಲ ಅಲ್ಲಿಗೆ ಬಂದು ವಾಸುಕಿಯನ್ನು ಪ್ರಾರ್ಥನೆ ಮಾಡಿ, ಅವನಿಗೂ ಕೂಡ ನಿನಗೂ ಅಮೃತ ಕೊಡ್ತೇವೆ ಅಂತಲ್ಲಿ ಅವನಿಗೂ ಆಸೆ ಹುಟ್ಟಿಸಿ ಕರ್ಕೊಂಡು ಬಂದಿದ್ದಾರೆ. ಬಂದು ಮಂದರಕ್ಕೆ ವಾಸುಕಿಯನ್ನು ಕಟ್ಟಿ ಅಲ್ಲಿ ಆರಂಭವಾಯಿತಂತೆ. ಮಂದರಕ್ಕೆ ವಾಸುಕಿಯ ಹಿಗಿದು ಬಲು ಚತನದಲ್ಲಿ ಚಂದದಿ ದೇವಾಸುರರು ಕಡೆ ಪಾಲ್ಗಡಲ ಗಡ 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 ಗಡ
ಗಡಗಡ. ಮಂದರಕ್ಕೆ ವಾಸುಕಿಯ ಬಿಗಿದು ಬಲು ಜತನದಲ್ಲಿ ಕಂದದಿ ದೇವಾಸುರರು ಕಡೆಯೇ ಪಾಲ್ಗಡಲ ಕುಂದುತ ಸಾಗರದಿ ಮುಳುಗುತಿಹ ಮಂದರವನು ಧರಿಸೇ ಸಾಗರದಿ ಮುಳುಗುತಿಕ ಮಂದರವು ಧರಿಸೆ ಬಂದು ಕೂರ್ಮನಾಗಿ ಹರಿಯು ಆತರಿಸಿದ ಗಿರಿಯ ಮಂಥನ ಮಂಥನ ಶರದಿ ಮಂಥನವು ಪ್ರಾರಂಭವಾಯಿತು. ಚಿಂತಿಸಿ ಸಿರಿದೇವಿಯ ಶೋಧನವ ಮೊದಲಿಗೆ ಇಟ್ಟು ಮಂಥನವು ಪ್ರಾರಂಭವಾಯಿತು. ಈ ಹಾಡನ್ನು ನಾನು ಈಗ ಬರೆದದ್ದು 2 ಹಾಡು ಬರ್ತಿದ್ದೇನೆ. ಹತ್ತಿ ಶಿಖರದ ಮೇಲೆ ಅಜಿತ ನಾಮಕನಾಗಿ ಒತ್ತಿ ಮಂದರವ ಮಂಥನವ ಸುಗಮಗೊಳಿಸಲು ವಾಸುಕಿಯುಗುಳಿದ ವಿಷಕ್ಕೆ ಸುರಾಸುರರು ತಲ್ಲಣಿಸೆ. ವಾಸುಕಿಯುಗುಳಿದ ವಿಷಕ್ಕೆ ಸುರಾಸುರರು ತಲ್ಲಣಿಸೆ. ವಾಸುದೇವ ಕೃಪಾ ವರ್ಷದಲ್ಲಿ ತುಂಬಿದ ಚೈತನ್ಯ ಮಂಥನ ಶರದಿ ಮಂಥನವು ಪ್ರಾರಂಭವಾಯಿತು. ಚಿಂತಿಸಿ ಸಿರಿದೇವಿಯ ಶೋಧನವ ಮೊದಲಿಗೆ ಮಂಥನವು ಪ್ರಾರಂಭವಾಯಿತು. ಆಯ್ತು ಆಯ್ತು. ಮಂದರಕ್ಕೆ ಆ ವಾಸುಕಿಯನ್ನು ಬಿಗಿದು ಹಾಗೆ ಗಡಗಡ ಗಡಗಡ ಅಂತ ಕಡಿಯುವಂತಹ ಸಂದರ್ಭದಲ್ಲಿ ಅಲುಗಾಟಕ್ಕೆ ಸಿಲುಕಿದಂತಹ ಮಂದರ ಮುಳುಗಲಿಕ್ಕೆ ಆರಂಭವಾಯಿತು. ಮಂದರ ಪರ್ವತ ಮುಳುಗಲಿ. ಯಾಕೆಂದ್ರೆ ಮಂದರ ಪರ್ವತಕ್ಕಿಂತಲೂ ಅದು ಎಷ್ಟು ಎತ್ತರ ಉಂಟು ಅಷ್ಟೇ ಆಳ ಕೆಳಗೆ ಉಂಟು ಸಾಗರದಲ್ಲಿ. ಈ ಮಂದರ ಪರ್ವತವನ್ನು ಆಧರಿಸುವರು ಯಾರು? ದೇವಾದ ದೇವತೆಗಳೆಲ್ಲ ಬೊಬ್ಬೆ ಹಾಕಿದ್ರು. ಏನು ಮಾಡುವುದು ಅಂತ ಹೇಳುವಾಗ ತಮುತ್ಥಿತಂ ವೀಕ್ಷ್ಯ ಕುಲಾಚಲಂ ಪುನಃ ಸಮುತ್ಥಿತ ನಿರ್ಮಥಿತಂ ಸುರಾಸುರ ದಧಾರ ಪೃಷ್ಠೇನ ಸಲಕ್ಷ ಯೋಜನ ಪ್ರಸ್ಥಾರಿಣ ದ್ವೀಪ ಇವ ಪರೋ ಮಹಾನ್. ಪರಮಾತ್ಮನನ್ನು ಕೂಗಿ ಕರೆದಾಗ ಭಗವಂತ ಈ ಒಳ್ಳೆಯ ಕಾರ್ಯಕ್ಕೆ ತಾನು ಪ್ರಚೋದನೆ ಕೊಟ್ಟವನಲ್ವೇ? ಭಗವಂತ ಯಾವ ಕೆಲಸವನ್ನು ಪ್ರಚೋದನೆ ಕೊಡ್ತಾನೋ ಅದು ಹಾಳಾಗಲಿಕ್ಕೆ ಬಿಡುವುದೇ ಇಲ್ಲ. ಸ್ಪಷ್ಟವಾಗಿ ಹೇಳಿ, ಯಾವ ಕೆಲಸ ಹಾಳಾಗದೆ ಕೊನೆ ತನಕವೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೋ ಆ ಕೆಲಸಕ್ಕೆ ಪರಮಾತ್ಮನ ಅನುಗ್ರಹ ಮೊದಲೇ ಸಿಕ್ಕಿದೆ ಅಂತ. ಇಲ್ಲಂತಾದರೆ ಕೆಲಸ ನಡೆಯುವುದೇ ಇಲ್ಲ, ಅಲ್ಲೇ ಮುಗಿದು ಬಿಡ್ತದೆ. ಇದು ಪರಮಾತ್ಮ ಕೊಟ್ಟಂತಹ ಅನುಜ್ಞೆ. ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯ ಕೃತಿ ಎನ್ನುವಂತೆ ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮಗಳೆಲ್ಲವನ್ನು ಸೇರಿಸಿಕೊಂಡು ದೇವಾದಿ ದೇವತೆಗಳು ಅಸುರರನ್ನು ಕೂಡ ಒಗ್ಗೂಡಿಸಿ ಮಾಡುವ ಈ ಕೆಲಸ ಹಾಳಾಗಬಾರದು ಎನ್ನುವಂತಹ ಉದ್ದೇಶದಿಂದ ಯಾವಾಗ ಮಂದರ ಪರ್ವತ ತಾನು ಮುಳುಗಲಿಕ್ಕೆ ಆರಂಭವಾಯಿತೋ ಕೂರ್ಮಾವತಾರ ತಾಳಿದಂತಹ ಪರಮಾತ್ಮ ಆ ಅಡಿಭಾಗದಲ್ಲಿ ಹಾಗೆ ನಿಂತುಕೊಂಡು ಆಚರಿಸ್ತಾನೆ. 1,00,000 ಯೋಜನ ವಿಸ್ತಾರವಿರುವಂತಹ ಮೈ. ಆಲೋಚನೆ ಮಾಡಿ ಎಷ್ಟಿರ್ಬೋದಂತೆ. 1,00,000 ಯೋಜನ ಅಷ್ಟು ವಿಸ್ತಾರವಿರುವಂತಹ ಮೈಯಿಂದ ಪರಮಾತ್ಮ ಆ ಮಂದರವನ್ನು ಆಧರಿಸಿದ. ಸಂತೋಷವಾಯಿತು. ಆ ಮಂಥನ ಮುಂದುವರಿಯುತ್ತಿದ್ದಂತೆ ಹೀಗೆ ಅಲುಗಾಡಲಿ ಶುರುವಾಯ್ತಂತೆ ಗಿರಿ. ಈಗ ಅಲುಗಾಡಿದ್ರೆ ಹೀಗಾಗುವ ಈ ಸ್ಕೂಟ್ರ್ನಲ್ಲಿರುವ ಕ್ರ್ಯಾಂಕ್ ಹಾಳಾದರೆ ಒಂದು ಕೈ ಕಟ್ಟು 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 ಆಗ್ತದೆ ಸ್ಕೂಟ್ರ್. ಅಯ್ಯೋ ಏನಾಗ್ತದೆ, ಇದು ಹೋಗುವುದಿಲ್ಲ ಮುಂದೆ. ಯಾಕೆಂದ್ರೆ ಈ ಅಲುಗಾಡಿದರೆ ಮಂಥನ ಸರಿಯಾಗುವುದಿಲ್ಲ. ಏನು ಮಾಡುವುದು ಅಂತ ಹೋಗುವಾಗ ಅಜಿತನಾಮಕನಾಗಿ ಪರಮಾತ್ಮ ಏರಿದನಂತೆ ಆ ಶಿಖರದ ಮೇಲೆ ಒತ್ತಿ ಕೂತ್ಕೊಂಡ. ಒಂದು ಅಲುಗಾಡುವಂತಹ ವಸ್ತಿಗೆ ಅಲುಗಾಡುವಾಗ ಹೀಗೆ ಒತ್ತಿ ಇಟ್ಕೊಂಡು ಸಾಕದ ಆ ಮಂದರವನ್ನು ಒತ್ತಿ ಹಿಡಿಲಿಕ್ಕೋಸ್ಕರವಾಗಿ ಪರಮಾತ್ಮ ಅಜಿತ ಎನ್ನುವ ನಾಮಧೇಯದಿಂದ 2ನೇ ಅವತಾರ ಆಯಿತು. 1ನೇ ಅವತಾರ ಕೂರ್ಮಾವತಾರ. ಪರಮಾತ್ಮ 1ನೇ ಅವತಾರ ಅಂತ ಹೇಳಿದ್ರೆ ಆ ಅವತಾರದಲ್ಲೆಲ್ಲ ಸಮುದ್ರ ಮಥನ ಆರಂಭವಾದ ಮೇಲಿನ 1ನೇ ಅವತಾರ ಕೂರ್ಮ, 2ನೇದು ಅಜಿತ ನಾಮಕನಾಗಿ ಹೀಗೆ ನಿಂತುಕೊಂಡ. ಮತ್ತೆ ಮಂಥನ ಹೊರುವಾಗ ಈ ಪರ್ವತಕ್ಕೆ ಒರೆಸಿ 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 ವಾಸುಕಿಯ ಮೈ ಚರ್ಮ ಎಲ್ಲ ಹೋಯ್ತಂತೆ. ಅಷ್ಟಾಗುವಾಗ ಒಂದು ಇನ್ನೇನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಕೋಪಗೊಂಡ್ರೆ ನೋವಾದರೆ ವಾಸುಕಿ ಏನು ಮಾಡ್ತಾನಂತಂದರೆ ಬೇರೇನು ಮಾಡೋದಿಲ್ಲ, ನಗಾಡೋದಿಲ್ಲ, ವಿಷ ಉಗುಳ್ತಾನೆ. ಬುಸು 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 ಅಂತ ವಿಷ ಬಂದಾಗ ಎಲ್ಲರೂ ರಕ್ಕಸರೆಲ್ಲ ಕಳಗ ಬಿದ್ದು ಮೂರ್ಛೆ ತಪ್ಪಲಿಕ್ಕೆ ಆರಂಭ ಮಾಡಿದ್ರು. ಇಡೀ ವಿಷಾನೆಲ್ಲ ಹರಡಲಿಕ್ಕೆ ಆರಂಭವಾದಾಗ
ವಾಸುದೇವ ಪರಮಾತ್ಮ ತನ್ನ ಕೃಪಾ ದೃಷ್ಟಿ ಎನ್ನುವಂಥ ಆ ಸುಂದರವಾದಂತಹ ಹೊನಲನ್ನು ಹರಿಸಿದ ಪರಿಣಾಮ ಎಲ್ಲರ ಮೈಯಲ್ಲಿ ಕೂಡ ಚೇತನ ಮತ್ತೆ ಮೂಡಿ ಬಂತಂತೆ. ಮತ್ತೆ ಆರಂಭವಾಯಿತಂತೆ. ಆರಂಭವಾಯಿತು. ಹೋಗ್ತಾ 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 ವಾಸುಕಿಯಲ್ಲಿ ಈ ರೀತಿಯದಾದಂತಹ ನೋವು ಬರಬಾರದು ಎನ್ನುವ ಉದ್ದೇಶದಿಂದ ಪರಮಾತ್ಮ ಅವನಿಗೆ ನಿದ್ರೆಯನ್ನು ಕರುಣಿಸಿದ ಅಂತ ಭಾಗವತ ಹೇಳ್ತದೆ. ವಾಸುಕಿ ನಿದ್ರಾ ಪರವಶನಾದ. ಅವನಿಗೇನು ಗೊತ್ತಿಲ್ಲ, ಎಳೆಯುವುದು ಗೊತ್ತಿಲ್ಲ, ಹೊಡೆಯುವುದು ಗೊತ್ತಿಲ್ಲ, ಏನು ಬಂತಂತ ವಾಸುಕಿಗೆ ಗೊತ್ತಿಲ್ಲ. ಯಾಕೆ? ಪರಮಾತ್ಮ ಅವನಿಗೆ ನಿದ್ರೆ ಕೊಟ್ಟ. ನಿದ್ರೆ ಬಂದಾಗ ನೋವು ಸಿಕ್ಕುವುದಿಲ್ಲ. ಆದ ಕಾರಣವಿಲ್ಲ ನಮಗೆಲ್ಲ ನಿದ್ರೆಯಲ್ಲೇ ಎಲ್ಲ ಪೆಟ್ಟು ಕೊಡುವಂಥದ್ದು. ನಿದ್ರೆ ಬಂದರೆ ನೋವಿಲ್ಲ. ಅದಕ್ಕೆ ಆಪರೇಷನ್ ಮಾಡುವಾಗ ಮೊದಲು ನಮ್ಮನ್ನು ನಿದ್ರೆ ಮಾಡಿಸೋದು, ಅರವಳಿಕೆ ಕೊಟ್ಟು ಅನೆಸ್ಥೆಸಿಯಾ ಕೊಟ್ಟು ನಿದ್ರೆ ಮಾಡಿಸಿ ಮತ್ತೆ ನಿನಗೆ ನೋವಾಗುವುದಿಲ್ಲ ಅಂತ. ನಿದ್ರೆಯಲ್ಲಿ ವಾಸುಕಿಯ ನೋವುಗಳನ್ನೆಲ್ಲ ಪರಿಹರಿಸಿ ಅಲ್ಲಿಂದ ಮುಂದುವರಿಸ್ತಾನೆ. ಈಗ ಪ್ರಪ್ರಥಮವಾದಂತಹ ವಸ್ತು ಬಂತಂತೆ ಶರಧಿಯಲ್ಲಿ. ಅದುವೇ ಕಾಲಕೂಟ ವಿಷ. ಹಾಲಾಹಲ ಎಂದು ಕರೆಯಲ್ಪಡುವಂತಹ ಮಹಾನ್ ವಿಷತಾನೆ ಎದ್ದು ಬರ್ತದೆ. ಯೋಚನೆ ಮಾಡಿಕೊಳ್ಳಿ ಬಂಧುಗಳೇ, ಪ್ರತಿಯೊಂದು ಮಂಥನದಲ್ಲಿ ಪ್ರಪ್ರಥಮವಾಗಿ ಬರುವಂತಹದ್ದು ವಿಷ. ಯಾವುದೇ ಒಳ್ಳೆಯ ಕೆಲಸವಾಗಲಿ, ಆ ಒಳ್ಳೆಯ ಕೆಲಸ ಮಾಡುವಾಗ ಪ್ರಪ್ರಥಮವಾಗಿ ಮುಂದೆ ಬರುವುದೇ ವಿಷ. ಯಾಕೆ ಮಾಡ್ತಾರೆ ಅವರು? ಏನೋ ಲಾಭ ಇರಬೇಕು ಅಣ್ಣಂತಣ್ಣನಿಗೆ, ಇಲ್ಲಾದ್ರೆ ಮಾಡ್ತಾರೆ ಅವರು. ಸುಮಾರು 2 ಲಕ್ಷ 3 ಲಕ್ಷ ರೂಪಾಯಿ ಅಕೌಂಟ್ ಇಲ್ಲದೆ ಇರ್ಬೋದು ಅವ್ರ ಹತ್ರ. ಇದು ವಿಷ. ಯಾವುದೇ ಒಳ್ಳೆ ಕೆಲಸ ಮಾಡಿ, ಒಂದು ಒಳ್ಳೆಯ ಮದುವೆ ಆಯಿತು, ತೀರ್ಮಾನ ಆಯಿತು, ಎಲ್ಲ ಆಯಿತು, ಸಿದ್ಧವಾದಾಗ ಹುಡುಗಿ ಸರಿ ಇದ್ದಾಳ, ಅದು ವಿಷ. ಯಾವುದೇ ಕೆಲಸ ಆಗಲಿ ನೀವು ಆಲೋಚನೆ ಮಾಡಿಕೊಳ್ಳಿ. ಯಾವುದೇ ಕೆಲಸ ಆರಂಭವಾಗುವಾಗ ಮೊದಲು ಬರುವಂತಹದ್ದು ವಿಷ. ವಿಷ ಬಂದ ಕ್ಷಣ ಇಡೀ ಲೋಕವೇ ಹಬ್ಬಿತಂತೆ ಈ ವಿಷದ ಪ್ರಭಾವ ಹಬ್ಬಿದಾಗ ಏನು ಮಾಡುವುದು ಅಂತ ಗೊತ್ತಾಗದಿರುವಂತಹ ಪರಿಸ್ಥಿತಿ ಬಂದಾಗ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಈ ವಿಷವನ್ನು ಕುಡಿಯುವವನು ಯಾರು, ಈ ವಿಷವನ್ನು ನಿವಾರಿಸುವವನು ಯಾರು ಎಂದಾಗ ಶಿವನ ನೆನಪಾಗುತ್ತದೆ. ಪರಮಾತ್ಮನಾದಂತಹ ಚಂದ್ರಚೂಡನಾಗಿರ್ತಕ್ಕಂತಹ ಪರಮಾತ್ಮ ಮಾತ್ರ ಇದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಎನ್ನುತ್ತಾಗ ತಿಳಿದಾಗ ಚಂದ್ರಚೂಡ ನಿಗಮಾಗಮ ಸಂನುತ ಫಾಲನೇತ್ರ ಪಾರ್ವತಿ ಪತೀಶ ಶಂಕರ ಕೈಲಾಸಪತೆ. ಚಂದ್ರಚೂಡ ನಿಗಮಾಗಮ ಸಂನುತ ಫಾಲನೇತ್ರ ಪಾರ್ವತಿ ಪತೀಶ ಶಂಕರ ಕೈಲಾಸಪತೆ. ನಮಃ ಶಿವಾಯ 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 ಚಂದ್ರಚೂಡ ನಿಗಮಾಗಮ ಸನ್ನುತ ಫಾಲನೇತ್ರ ಪಾರ್ವತಿ ಪತೀಶ ಶಂಕರ ಕೈಲಾಸಪತೆ. ಜ್ಞಾನದಾತ ಸುಖದಾತ ಜಗನ್ನಾಥ ಕರುಣೆಯಿಟ್ಟು ಕೇಳಾರ್ತನ ಮಾತ. ಜ್ಞಾನದಾತ ಸುಖದಾತ ಜಗನ್ನಾಥ ಕರುಣೆಯಿಟ್ಟು ಕೇಳಾರ್ತನ ಮಾತ. ನಿನ್ನ ನೆರವಂತ ಸುಜನ ಸಂಕುಲಕ್ಕೆ ನೀಡಯ್ಯ ಕಾಮಿತಾರ್ಥ. ಶಂಕರ ಜಗದೀಶ್ವರ ಲೋಕೇಶ್ವರ ಜಗದೀಶ್ವರ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಶಂಭುವನ್ನು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದಾಗ ಪಕ್ಕದಲ್ಲಿ ಕುಳಿತಂತಹ ಪಾರ್ವತಿಯನ್ನು ಕೇಳ್ತಾ ಇದ್ದಾನೆ ಪರಮೇಶ್ವರ, ನಾನು ಹೋಗಲೇ ಲೋಕೋದ್ಧಾರಕ್ಕಾಗಿ, ಆ ವಿಷವನ್ನು ಕುಡಿಲಿಕ್ಕಾಗಿ ನಾನು ಹೋಗಲೇ ಅಂತ ಹೇಳುವಾಗ ಪಾರ್ವತಿ ಹೇಳ್ತಾಳೆ, ಸರಿ ನೀನು ಹೋಗು, ಯಾಕಂದರೆ ಲೋಕೋದ್ಧಾರಕ್ಕಾಗಿರ್ತಕ್ಕಂತಹ ಜಗನ್ನಾಥ ಹೆಸರು ಪಡೆದ ಮೇಲೆ ನೀನು ಹೋಗಲೇಬೇಕು. ಸುಮ್ಮನೆ ಜಗನ್ನಾಥ ಅಂತ ಹೆಸರಿಟ್ಟು ಮೂಲೆಯಲ್ಲಿ ಕೂತ್ಕೊಳ್ಳೋದಲ್ಲ, ಜಗತ್ತಿಗೆ ನಾಥನಾಗಿ ಜಗತ್ತಿನಲ್ಲಿ ಬಂದಿರತಕ್ಕಂತಹ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ನೀನು ನಡಿಲೇಬೇಕು ಅಂತ ಯಾವಾಗ ಹೆಂಡತಿ ತಾನು ಪ್ರೇರಣೆ ಕೊಟ್ಲೋ, ನೇರವಾಗಿ ಬಂದವನೇ ಕಾಲಕೂಟ ವಿಷವನ್ನು ಹಾಗೆ ವಿಷ ಕುಡಿದದ್ದಲ್ಲ, ಸಾಮಾನ್ಯ ವಿಷವೇ ಅದು. ಎಂಥವನಾದರೂ ಕೂಡ ಮಣಿಸಬಲ್ಲಂತಹ ವಿಷ. ಯಾವಾಗ ವಿಷಪ್ರಾಶನ ಮಾಡಿದ್ನೋ, ವಿಷದ ಪ್ರಭಾವದಿಂದ ಪರಮೇಶ್ವರ ಹಾಗೆ ಅಲುಗಾಡ್ಲಿಕ್ಕೆ ಶುರುವಾದ. ಪಾರ್ವತೀದೇವಿ ನೋಡ್ತಾ ಇದ್ದಾಳೆ, ನನ್ನ ನಾಥ ವಿಷ ಕುಡಿದು ವಿಷದ ಪ್ರಭಾವದಿಂದ ತಲ್ಲಣಿಸ್ತಾ ಇದ್ದಾನೆ.
ದಿವ್ಯರ ಅವತಾರದ ಚಿಕ್ಕಂತೆ ಬಲು ಕಠೋರಕಾಯ ಸರುಮಾಯ ಕರದಿ ತರವಾದ ಹಿಡಿದು ಬೊಂಬೈ ಸುರಸೂದನಂ ತ್ರಿಶೂಲಂ ಫಾತುಮೋ ಪ್ರೀತೆ ಭದ್ರಕಾಳಿ ನಮೋಸ್ತುತೆ. ಭದ್ರಕಾಳಿಯಾಗಿ ತಾನು ಪರಿವರ್ತನೆಗೊಂಡಂತಹ ಪಾರ್ವತಿ ಶಿವನನ್ನ ಕೆಳಕ್ಕೆ ಕೆಡಹಿ ತನ್ನ ಕಾಲನ್ನೆತ್ತಿ ಗಂಟ್ಲ ಮೇಲೆ ಇಟ್ಟುಕೊಟ್ಟಿದ್ದ. ವಿಷ ಮೇಲಕ್ಕೂ ಬರಲಿಕ್ಕಿಲ್ಲ, ಕಳಕ್ಕೂ ಬರಲಿಕ್ಕಿಲ್ಲ, ಅಲ್ಲೇ ಬಾಕಿ. ಬಣ್ಣ ಬದಲಾಯಿತಂತೆ, ಶಿವನದ್ದಲ್ಲ ಕಂಠದ್ದು. ಯಾವಾಗ ವಿಷ ಅಲ್ಲಿಗೆ ಕನ್ನದು ಹೋಯಿತೋ ನೀಲಕಂಠನಾಗಿಬಿಡ್ತಾನೆ. ಪರಮಾತ್ಮ ನೀಲಕಂಠನಾಗಲಿಕ್ಕೆ ಕಾರಣ ಏನು? ಆ ವಿಷಪ್ರಾಶನ ಮಾಡಿದ್ದು. ಅವ ವಿಷ ಕುಡಿಲಿಕ್ಕೆ ಒಂದು ಕಾರಣ ಉಂಟಂತ ಗೊತ್ತುಂಟ? ಯಾರಿಗಾದ್ರೂ ಗೊತ್ತುಂಟ ವಿಷ ಕುಡಿಲಿಕ್ಕೆ ಏನು ಕಾರಣ ಅಂತ? ನಿಮಗೆ ಗೊತ್ತಾದರೆ ನೀವು ಬಹಳ ಸಂತೋಷ ಪಡ್ತೀರಿ. ವಿಷ ಕುಡಿಬೇಕವ, ಯಾಕಂತಂದ್ರೆ ಕ್ರಮ. ಯಾಕೆ? ಒಮ್ಮೆ ನೋಡಿಕೊಳ್ಳಿ, ಕೈಲಾಸ ಪರ್ವತವನ್ನು ಹಾಗೆ ದೃಷ್ಟಿಯಲ್ಲಿ ಇಟ್ಟುಕೊಳ್ಳಿ. ಕೈಲಾಸ ಪರ್ವತ ಹೇಗಿದೆ? ಕೈಲಾಸ ಪರ್ವತದಲ್ಲಿ ಪರಮೇಶ್ವರ ಕೂತ್ಕೊಂಡಿದ್ದಾನೆ, ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ, ಈಚೆ ಗಣಪತಿ ಇದ್ದಾನೆ, ಈಚೆ ಬದಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಅವರ ಎದುರು ಭಾಗದಲ್ಲಿ ನಂದಿ ಉಂಟು, ಪಾರ್ವತಿಯ ಪಕ್ಕದಲ್ಲಿ ಹುಲಿ ಉಂಟು, ಗಣಪತಿಯ ಕೆಳಗೆ ಇಲಿ ಉಂಟು, ಶಿವನ ಕಂಠದಲ್ಲಿ ಹಾವು ಉಂಟು, ಪಕ್ಕದಲ್ಲಿ ಮಯೂರ ಉಂಟು. ಆಲೋಚನೆ ಮಾಡಿಕೊಳ್ಳಿ. ಯಾವಾಗಲೂ ಕೂಡ ಈ ಹುಲಿ ನೋಡ್ತಾ ಇರೋದು ನಂದಿಯನ್ನು, ಎದುರು ಕೂತು ನಂದಿ. ಯಾವಾಗ ಶಿವ ಸ್ವಲ್ಪ ಕಣ್ಣು ಮುಚ್ಚಿಕೊಳ್ತಾನೆ, ಹೋಗಿ ಸ್ವಲ್ಪ ರಕ್ತ ಹೀರಿ ಬರೋಣ ಅಂತ ಅಲ್ವೇ? ಮೇಲೆ ಕುಳಿತಂಥ ಹಾವು ಅಂತ ನೋಡ್ತಾ ಇರ್ತದೆ ಅಲ್ಲಿ ಇಲಿಯನ್ನು. ಯಾವಾಗ ಈ ಇಲಿಯನ್ನು ಕಚ್ಚಿ ಕೊಂದು ಬಿಡೋದು ಅಂತ. ಆ ಹಾವಿಗೆ ಗೊತ್ತಿಲ್ಲ, ಆಚೆ ಬದಿಯಿಂದ ಇನ್ನೊಂದು ದೃಷ್ಟಿ ಉಂಟು, ಮಯೂರ, ನವಿಲು. ಆ ನವಿಲಿಗೂ ಹಾವಿಗೂ ಸರಿ ಹೊಂದೋದಿಲ್ಲ, ಅದು ನೋಡ್ತಾ ಉಂಟು. ಇಷ್ಟಾಗುವಾಗ ಇಷ್ಟೇ ಮುಗಿಯಿತ. ಮಡಿಲಲ್ಲಿದ್ದಾಳೆ ಯಾರು? ಪಾರ್ವತಿ. ಜಟೆಯಲ್ಲಿದ್ದಾಳೆ ಗಂಗೆ. ಇವರಿಬ್ಬರಿಗೆ ಸವತಿ ಮತ್ಸರ. ಯಾವಾಗ ಇಬ್ಬರು ಗಲಾಟೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿದ್ರೆ ಏನು ಮಾಡಲಿ ಸಾಧ್ಯ? ಈ ಗಲಾಟೆ ಆಗುವಂತಹ ಈ ಗಲಾಟ ಸಂಸಾರದಲ್ಲಿ ಮನೆಯಲ್ಲಿರುವ ಯಜಮಾನ ವಿಷ ಕುಡಿಯೋದು ಇನ್ನೇನು ಮಾಡಬೇಕು ಹೇಳಿ? ಅದಕ್ಕೆ ವಿಷ ಕುಡ್ದದ್ದು ಅಂತ ಅನಂತಣ್ಣ ಹೇಳಿದ್ದು. ನಾನು ಹೇಳಿದ್ದಲ್ಲ, ಅನಂತಣ್ಣ ಹೇಳಿದ್ದು. ನಾನು ಹೇಳಿದ್ದಲ್ಲ, ಅನಂತನ ಮೊನ್ನೆಲ್ಲೋ ಹೇಳಿದ್ದು ಕೇಳಿದ್ದು, ನನಗೊಂದು ಹೇಳಿ. ಆದರೆ ಶಿವ ಏನು ಮಾಡಿದ್ದಾನೆ ಗೊತ್ತೇ ನಿಮಗೆ? ವಿಷವನ್ನು ಪೂರ್ತಿ ಕುಡಿಯಲಿಲ್ಲ, ಹೊರಕ್ಕೆ ಉಗುಳಲಿಲ್ಲ. ಇದು ನಮಗೆಲ್ಲರಿಗೆ ಪಾಠ. ನಮ್ಮ ಮನೆಯಲ್ಲಿ ಏನಾದರೂ ಇಂತಹ ದುರ್ನಿಮಿತ್ತಗಳಾದರೆ ಹೊಟ್ಟೆಯೊಳಗೆ ಹಾಕಬೇಡಿ, ಆರೋಗ್ಯ ಹಾಳಾಗ್ತದೆ. ಹೊರಗೆ ಹೇಳಬೇಡಿ, ಮರ್ಯಾದೆ ಹೋಗ್ತದೆ. ಗಂಟ್ಲಲ್ಲಿ ಇಟ್ಕೊಂಡು ಕೂತ್ಕೊಂಡು ಏನು ಮಾಡೋದು? ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರಕಾರವಾಗಿ ವಿಷವನ್ನು ವಿಷ ಕುಡಿದ ಬಳಿಕ ಹಾಗೆ ಮುಂದುವರಿಯಿತಂತೆ. ಮತ್ತೆ ಈ ಪ್ರಕಾರವಾಗಿ ಹೇಗೆ ಹೋಯಿತು? ಮತಿಸಲು ದಿಶಿತೈ ಕಾಮಧೇನು. ಈ ಹಾಡನ್ನು ಕೂಡ ನಾನು ಈಗ ಬರೆದದ್ದು. ಯಾಕೆಂದರೆ ಇಷ್ಟೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲದ ಕಾರಣ ಏನೆಲ್ಲ ಬಂತು ಅಂತ ಮಹಾಬಲೇಶ್ವರರು ಹೇಳಿ ಹೋಗಿದ್ದಾರೆ ನನಗೆ ಸವಾಲು. ಏನೆಲ್ಲ ಬರ್ತದೆ ನೋಡಬೇಕು ಅಂತ. ಇದೆಲ್ಲ ಬರ್ತದೆ. ಮಥಿಸಲು ದಿಶಿತೈ ಕಾಮಧೇನು ಸುದ್ದಿಯಿಲ್ಲದ ಪಾವನ ಗೋಧನ ಸ್ವಚ್ಛ ಬಿಳುವಿನ ಶೈಶವವು ಹೆಚ್ಚಿನ ಜಾನೆಯ ಐರಾವತವು. ಇದೆಲ್ಲ ಬರ್ತಾ ಇದೆ ಸಾಗರದಿಂದ. ಸುರ ಸುಂದರಿಯರು ಜನಿಸಲ ಪಾರ ಪರಿಜಾತ ತರುವರವ ಸುಂದರ. ಸಾಧನೆಗೊದಗಿದ ಸತ್ಫಲ ಕೊಂಡು ಅದರ ತೋರಿತು ದೈತ್ಯರಕ್ಕೆಂದು. ಈಗ ಬಂದದ್ದನ್ನೆಲ್ಲ ಏನು ಮಾಡುವುದು ಅಂತ ಅಲ್ಲೆಲ್ಲ ಹಂಚಿಕೊಳ್ತಾರೆ. ಕಾಮಧೇನು ವರ ಪಡೆದರು ಬಿಜರು ಹೊಮನೆ ಮತಾಯಿತೆಂದರನಿಬರು. ಕೈಶವತನ ಚಂದನ ಬಲಿ ಮೆಚ್ಚಿದರಾನೆಯ ಇಂದ್ರ ಕಡುಬಲಿ. ಅಜಿತಗೆ ಸೇರಿತು ಕೌಸ್ತುಭಮಣಿಯು ಅನುಭಯಾದ್ಯರಿಗೆ ಹರಿಸುತ್ತ ಗಣಿಯು. ಸುರವೈಭವ ಮೆರೆಸುವ ಸುರತರು ಮೆರೆವಾಸರೆಯರು ಪ್ರಕಟರಾದರು.
ಸೀತೈ ಕಾಮಧೇನು ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು, ಕೌಸ್ತುಭ ಎನ್ನುವಂಥ ಮಣಿ, ಚಂದ್ರದೇವ, ಲಕ್ಷ್ಮೀದೇವಿ, ಅಪ್ಸರೆಯರು, ಪಾರಿಜಾತ, ಐರಾವತ, ಅನೇಕಾನೇಕ ಮಣಿಗಳು, ಗಿಡಮೂಲಿಕೆಗಳು ಇತ್ಯಾದಿ ಸುವಸ್ತುಗಳ ಕೊನೆಯಲ್ಲಿ ಅಮೃತ ಬಂತು ಅಂತ. ಇಷ್ಟೆಲ್ಲ ವಸ್ತುಗಳು ಬಂತು ಅಂತ ಮೊದಲೇ ಹೇಳಿದ್ದಕ್ಕೆ ಆಯ್ತಲ್ಲ, ಮುಗೀತಲ್ಲ, ಇನ್ನೆದ್ದು ಹೋಗೋದು ನರಕತೆ. ಇಷ್ಟೆಲ್ಲ ವಸ್ತುಗಳು ಶರದಿ ಗರ್ಭದಲ್ಲಿ ಮುಳುಗಿದ್ದದ್ದು ಹಾಗೆ ಮೇಲೆದ್ದು ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಪ್ರತಿಯೊಬ್ಬರ ಮನಸ್ಸು ಕೂಡ ಈ ರೀತಿ ಮಥನವಾದಾಗ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಬರ್ತವೆ ಅಂತಿದ್ದ. ಸನ್ಮಾನ್ಯ ಡಿ ವಿ ಗುಂಡಪ್ಪನವರೊಂದು ಕಗ್ಗ ಕೇಳಿ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿದ ಮೇಲೆ ಅದನ್ನು ಮೊಸರು ಮಾಡಿ ಕಡೆದಾಗ ಹಾಲಾಗಿರುವಾಗ ಮೊದಲು ಕಾಣದಿರುವಂತಹ ಬೆಣ್ಣೆ ತೇಲಿ ಬರ್ತದೆ. ಎರಡೇ ಗೆರೆಯಲ್ಲಿ ಎರಡೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು. ಅದನ್ನು ವಿವರಿಸಬೇಕಂತಲೇ ಅವಶ್ಯಕತೆ ಇಲ್ಲ, ಯಾಕಂದರೆ 8 ಮುಕ್ಕಾಲಾಗ್ತದೆ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಗೆ ಬಾಳನು ಈ ಯಾವುದು ದುರಿತ ದೋಷಗಳು ಎನ್ನುವಂಥ, ಕಷ್ಟ ನಿಷ್ಠುರಗಳು ಎನ್ನುವಂಥ ಬಾಳನು ಈ ಕಷ್ಟ ಬಂಧುವು ಕಡೆಯಲು ಏಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ. ನಮ್ಮ ಕಷ್ಟ ನಿಷ್ಠುರಗಳೆನ್ನುವಂತಹ ಮಥನ ನಮ್ಮ ದೇಹದಲ್ಲಿ ಆದಾಗ, ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಆದಾಗ ನಮಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಹೇಳುವಂಥ ಮೊದಲು ಸಿಗುವಂಥದ್ದು ಅದು. ಮೊದಲು ಯಾವುದು ಸಿಕ್ಕುವುದು, ಯಾವುದು ಒಳ್ಳೆಯದು ಕೆಟ್ಟದು ಎನ್ನುವಂಥ. ಈ ಪ್ರಕಾರವಾಗಿ ಒಳ್ಳೊಳ್ಳೆಯ ವಿಷಯಗಳೆಲ್ಲ ಸಿಕ್ಕಿದಂತಹ ಸಂದರ್ಭದಲ್ಲಿ ಕೊನೆಗೆ ಲಕ್ಷ್ಮೀದೇವಿ ಬರುವಂತಹ ಮುನ್ನ ಒಬ್ಬಳು ವಿಕಾರ ಸ್ವರೂಪಳಾಗಿರ್ತಕ್ಕಂಥ ಮೂದೇವಿ ಎನ್ನುವುದಾಗಿ ಕರೆಯಲ್ಪಡುವಂತಹ ಒಬ್ಬಳು ಅಲಕ್ಷ್ಮಿ ತಾನು ಎದ್ದು ಬರ್ತಾಳೆ. ಅವಳನ್ನು ಮೂದೇವಿ ಅಂತ ಕರೆಯುತ್ತಾಳೆ. ಯಾರ ಮನೆಯಲ್ಲಿ ಅವಳು ಇರ್ತಾಳೋ ಅವರ ಮನೆಯಲ್ಲಿ ಕೆಟ್ಟದ್ದು ನಡೀತಾ ಇರ್ತದಂತೆ. ಅದಕ್ಕೆ ಶ್ರೀಸೂಕ್ತವನ್ನು ಹೇಳುವಾಗ ಋಷಿಮುನಿಗಳು ಶ್ರುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಂ ಅಸಮೃದ್ಧಿಂ ಚ ಸರ್ವಾಂ ನಿರ್ಣುದ ಮೇ ಗೃಹಾತ್. ಶ್ರುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ. ನನ್ನ ಮನೆಯಲ್ಲಿರ್ತಕ್ಕಂತಹ ಜ್ಯೇಷ್ಠ ಎಂದು ಕರೆಯಲ್ಪಡುವಂತಹ ಅಲಕ್ಷ್ಮಿ ನಾಶವಾಗಬೇಕು, ಲಕ್ಷ್ಮೀದೇವಿ ನೀನು ನಿರಂತರವಾಗಿ ನನ್ನ ಮನೆಯಲ್ಲಿರಬೇಕು ಅಂತ ಶ್ರೀಸೂಕ್ತದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಅಂತಹ ಜ್ಯೇಷ್ಠಾಲಕ್ಷ್ಮಿ ಎಂದು ಕರೆಯಲ್ಪಡುವ ಕೆಟ್ಟ ಕುರೂಪಿ ಹೆಂಗಸೊಬ್ಬಳು ಬಂದಿದ್ದಾಳೆ. ಅವಳನ್ನು ಸಮಾಧಾನಪಡಿಸಿ ಉದ್ದಾಲಕ ಎನ್ನುವಂತಹ ಮುನಿಗಳಿಗೆ ಅವಳನ್ನು ವಿವಾಹ ಮಾಡಿಕೊಟ್ಟು ಅಲ್ಲಿಂದ ನೇರವಾಗಿ ಮಥನ ಕಾರ್ಯವನ್ನು ಮುಂದುವರಿಸುತ್ತಿರುವಂತಹ ಸಂದರ್ಭದಲ್ಲಿ ಅದೊಂದು ಶುಭ ದಿನದಲ್ಲಿ ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಮಹಾನ್ ಒಂದು ಸ್ವರೂಪ ತಾನು ಎದ್ದು ಬರ್ತದೆ. ಅದು ಯಾರಂತಂದ್ರೆ, ತ್ವಂ ಶ್ರೀ ರೂಪೇಂದ್ರ ಸದನೆ ಮದನೈಕ ಮಾತಃ ಜ್ಯೋತ್ಸ್ನಾಸಿ ಚಾರತರ ಚಂದ್ರ ಮನೋಹರಾಸ್ಯೈ ಸೂರ್ಯ ಪ್ರಧಾಸಿ ಚ ಜಗತ್ತಿತಯೇ ಪ್ರಭಾಸಿ ಲಕ್ಷ್ಮೀ ಪ್ರಸೀದ ಸತತೋ ನಮತಾ ಶರಣ್ಯೇ. ಜಗಜ್ಜನನಿ ಮಹಮ್ಮಾಯಾ ಕೀ ಜೈ. ಸುಂದರವಾಗಿರತಕ್ಕಂತಹ ಮನಮೋಹಕವಾದಂತಹ ದೃಷ್ಟಿ, ವಿಶೇಷವಾದ ಶುಭ ದಿನದಲ್ಲಿ ಎಲ್ಲ ಕಡೆಗಳಲ್ಲಿ ಮಂಗಲವಾದ್ಯ ಮೂಡುತ್ತಿರುವಂತಹ ಸಂದರ್ಭ. ಸಮುದ್ರ ಮಧ್ಯದಲ್ಲಿ 2 ಬಿಳಿ ಗಜಗಳು ತಾನು ಮೇಲೆದ್ದು ಬಂದಿವೆಯಂತೆ. ಆ ಬಿಳಿ ಗಜಗಳ ಸೊಂಡಿಲಿನಲ್ಲಿ ವಿಶೇಷವಾದ ಘಮ್ ಎನ್ನುವಂತಹ ಕಂಪನ್ನು ಬೀರುವ, ಕಣ್ಣಿಗೆ ಸೊಂಪನ್ನು ತೋರುವಂತಹ ಕಮಲ ದಳದ ಮಾಲೆ ಹಾರ ಸಿದ್ಧವಾಗಿ ನಿಂತಿದೆ. ಲಕ್ಷ್ಮೀದೇವಿ ಉದಿಸುವಂತಹ ಯಾವ ಸಂದರ್ಭ ಬಂದಾಗ ಪ್ರತಿಯೊಬ್ಬ ದೇವಾದಿ ದೇವತೆಗಳು ಋಷಿಮುನಿಗಳು ಸೇರಿ ಲಕ್ಷ್ಮೀ ಬಗ್ಗೆ ಇರತಕ್ಕಂತಹ ಸಹಸ್ರನಾಮ ಅಷ್ಟೋತ್ತರಗಳು, ಆ ಲಕ್ಷ್ಮಿಯ ದಿವ್ಯ ಮಂಗಲವಾಗಿರತಕ್ಕಂತಹ ಸ್ತೋತ್ರವನ್ನೆಲ್ಲ ಪಠನೆ ಮಾಡುತ್ತಿರುವಂತಹ ಸಂದರ್ಭ.
ಭಗವತಿಯು ತಾನು ಆವಿರ್ಭವಿಸಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಮುನಿಗಳು, ಸಾಧುಗಳು, ಸಂತರು ಆ ಭಾಗ್ಯದ ಲಕ್ಷ್ಮಿಯನ್ನ ತಾನು ಆಹ್ವಾನ ಮಾಡಿಕೊಳ್ತಾ ಇದ್ದಾರೆ, ಅವರನ್ನು ಆಧರಿಸ್ತಾ ಇದ್ದಾರಂತೆ. ಅಮ್ಮ ಬಾರಮ್ಮ, ಭಾಗ್ಯೇ ಬಾರಮ್ಮ, ಭದ್ರೇ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಜಗದಮ್ಮ ಬಾರಮ್ಮ, ಲಕ್ಷ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಜಗದಮ್ಮ ಬಾರಮ್ಮ, ಲಕ್ಷ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಕಾಲ್ಗಳ ನಾದವ ಕೇಳುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ, ಹೆಜ್ಜೆ ಕಾಲ್ಗಳ ನಾದವ ಕೇಳುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನು ಇಕ್ಕುತ್ತಾ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು, ಕಂಕಣ ಕೈಯ ರೂಪುತ ಬಾರೆ ಕುಂಕುಮಾಂಗಿತೆ ಪಂಕಜಲೋಚನೆ, ಅಮ್ಮ ಕುಂಕುಮಾಂಕಿತೆ ಪಂಕಜಲೋಚನೆ, ಕುಂಕುಮಾಂಕಿತೆ ಪಂಕಜಲೋಚನೆ, ವೆಂಕಟರಮಣನ ಅನಂತ ಪದ್ಮನಾಭನ, ಅನಂತ ಪದ್ಮನಾಭನ, ಅನಂತ ಪದ್ಮನಾಭನ ಹೃದಯವಾಸಿ ಬಾರಮ್ಮ. ಎರಡೂ ಉಂಟು ಅಂತ ಹೇಳುವಂಥ ನಿಮ್ಮ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತೇವೆ. ಇಂತಹ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ಈ ಹರಿಕಥಾ ಸಪ್ತಾಹ ಸಮಿತಿಯ ಕಾರ್ಕಳದ ವಿಶೇಷವಾದ ಇಂತಹ ಒಂದು ಉತ್ಸಾಹಭರಿತವಾದ ಭಜಕ ವೃಂದದವರಿಗೆ ನನ್ನ ಅನಂತ ಧನ್ಯವಾದ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಿಮ್ಮೇಳದಲ್ಲಿ ಸತ್ಯನಾರಾಯಣ ಅಯಿಲ ಮತ್ತು ಜಗದೀಶ್ ಉಪ್ಪಳ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಹಕರಿಸುತ್ತಾ, ಅದೇ ರೀತಿಯಲ್ಲಿ ನನಗೆ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದವರಿಗೂ ಅನಂತ ಧನ್ಯವಾದಗಳು. ಶಂಕರ HD ಅವರ, ವೆಂಕಟೇಶ್ವರ ಬೆಂಡೆ ಅವರು ನನ್ನ ಆತ್ಮೀಯರವರು ಬಂದಿದ್ದಾರೆ, ಅವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇಷ್ಟು ಹೊತ್ತನ್ನು ನಾನು ಹೇಳಲಿಕ್ಕೆ ಸ್ವಾರ್ಥಿಯಾಗಲಿಕ್ಕೆ ನಾನು ಸಿದ್ಧನಿಲ್ಲ. 10 ದಿವಸಗಳ ಕಾಲ ನಿರಂತರವಾಗಿ ಬಂದು ಇಲ್ಲಿ ಕೂತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯವನ್ನು ಯಶಸ್ವಿ ಮಾಡಿಕೊಟ್ಟು ನಮ್ಮಂತಹ ಹರಿದಾಸರನ್ನು ಗೌರವಿಸಿದಂತಹ, ನಮ್ಮಂತಹ ಹರಿದಾಸರಿಗೆ ಪ್ರೋತ್ಸಾಹ ಕೊಟ್ಟಂತಹ ಈ ಕಾರ್ಕಳದ ಮತ್ತು ಹೊರಗಿನ ಆಸುಪಾಸಿನ ಎಲ್ಲ ಭಜಕ ಮಹನೀಯರಿಗೂ, ಮಾತೆಯರಿಗೂ, ಮಕ್ಕಳಿಗೂ ಅನಂತ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಕಥೆಗೆ ಮಂಗಲ ಹಾಡುವ ಮುನ್ನ ವೇದಿಕೆಯನ್ನು ಸಂಘಟಕರಿಗೆ ಬಿಟ್ಟುಕೊಡ್ತಾರೆ. ಗೋವಿಂದ. ಹರಿಕಥಾ ಯಜ್ಞ ಇದು ಯಜ್ಞ ಮಾತ್ರ ಅಲ್ಲ, ಯಜ್ಞೋತ್ಸವ. ಆ ರೀತಿಯಲ್ಲಿ ಇವತ್ತಿನ ಹರಿಕಥೆಯನ್ನು ನಮ್ಮ ಹೃದಯವನ್ನೇ ಮಥನ ಮಾಡುವಂತಹ, ನಮ್ಮ ಒಡಲನ್ನೇ ಕಡಲನ್ನಾಗಿಸಿ ಮಥನ ಮಾಡುವಂತಹ ಅದ್ಭುತವಾದಂತಹ ಚಿಂತನೆಯನ್ನು ಶಮನಾಡಿಗ ಕುಂಬಳೆ ಅವರು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಕಮಲೇಶ್ ಕಾಮತ್ ಅವರ ತೀರ್ಥರೂಪರ ಸ್ಮರಣಾರ್ಥವಾಗಿ ಆಗುವಂಥ ಈ ಕಾರ್ಯಕ್ರಮಕ್ಕೆ ಅವರೇ ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಸತ್ಯನಾರಾಯಣ ಅಯಿಲ ಹಾಗೂ ಜಗದೀಶ್ ಅವರು ಪಕ್ಕವಾದ ಸಹಕಾರ ನೀಡಿದ್ದಾರೆ. ಅತ್ಯಂತ ಸರಳವಾಗಿ ನಾವೆಲ್ಲ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಮಲೇಶ್ ಕಾಮತ್ ಅವರಿಗೆ ಅನಂತ ಧನ್ಯವಾದಗಳು. ಭಕ್ತಲೆನಂತಿಕ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ, ಭಕ್ತಲೆನಂತಿಕ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನಿಗೆ,
ಹತ್ತವತಾರದಿ ಭಕುತರ ಸಲಹಿದ ಹತ್ತವತಾರದಿ ಭಕುತರ ಸಲಹಿದ ಕರ್ತೃಶ್ರೀ ಕಣಿಪುರ ಗೋಪಾಲ ಕೃಷ್ಣನಿಗೆ ಕರ್ತೃಶ್ರೀ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಆಯುರ್ವಾಚ ಮನಸೇಂದ್ರೇರ್ವ ಧ್ಯಾಪನಾವ ಪ್ರಕೃತಿ ಸ್ವಭಾವ ಸಕಲಂ ಪುರಸ್ಮೈ ನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಶಂಕರ ಭಕ್ತಜನ ಪ್ರಿಯ ಪಂಕಜಲೋಚನ ನಾರಾಯಣ ತವ ದಾಸೋ ಪಾವನ ರಮಾಂ ಪತಿತ 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 ಪಾವನ ಪತಿತ ಪಾವನ ಪತಿತ ಪಾವನ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಅನಂತ ಪದ್ಮನಾಭ ದೇವರ ಪಾದಾರವಿಂದಕ್ಕೆ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ಭಾರತ ಮಾತಾ ಕೀ ಸನಾತನ ಹಿಂದೂ ಧರ್ಮ ಕೀ. ಈ ಹರಿಕಥಾ ದಿನವೂ ನಮಗೆ ಸ್ವಯಂ ಸೇವಕರಾಗಿ ತಮ್ಮ ನಿಸ್ವಾರ್ಥ ಸೇವೆ ಮಾಡಿದ ಮಹನೀಯರ ಮಹಿಳೆಯರ ಹೆಸರನ್ನು ಈಗ ಇಲ್ಲಿ ಓದಿ ಹೇಳುತ್ತಿದ್ದೇವೆ. ದಯವಿಟ್ಟು ತಾವುಗಳು ಮುಂದೆ ಬಂದು ಶ್ರೀ ಕಮಲಾಕ್ಷ ಕಾಮತ್, ಜನಾರ್ದನ್ ಇಡ್ಯ ಹಾಗೂ ರಘುರಾಮ್ ಕಾಮತ್ ಮತ್ತು ಪಾಂಡುರಂಗ್ ನಾಯಕ್ ಇವರಿಂದ ಶಾಲು ಹಾಗೂ ಸಿಹಿ ಪೊಟ್ಟಣವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿ.